ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿಯಲ್ಲಿ ಇವತ್ತು ನಾವು ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂತ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೊಂಡ್ರೆ ಅಥವಾ ನಾವು ಯಾರಿಗಾದರೂ ಕೇಳಿದರೆ ಉತ್ತರ ಏನೇನು ಬರ್ಬೋದು? ABCDEFG ಏನೇನೋ ಬರ್ಬೋದಲ್ವಾ? ಆದರೆ ಇವತ್ತಿನ ನಮ್ಮ ಅತಿಥಿಯ ಒಬ್ಬರ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಯಾವುದು ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರವನ್ನು ಅವ್ರ ಮೂಲಕ ಕಂಡುಕೊಳ್ತಾ ಇದ್ದೇವೆ. ಸೊ ಲೆಟ್ ಮಿ ವೆಲ್ಕಮ್ ಡಾಕ್ಟರ್ ಶ್ರೀನಿವಾಸ್ ಕಕಿಲಾಯ ಸರ್. ನಮಸ್ಕಾರ. ನಮಸ್ಕಾರ. ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು. ಇದೇನು ಹೀಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರಾಯಶಃ ಕಕಿಲಾಯ ಹೆಸರು ಬಹಳ ಫೇಮಸ್. ಸೊ ಗೊತ್ತಿರೋರಿಗೆ ಗೊತ್ತಿದೆ, ಇನ್ನು ಸ್ವಲ್ಪ ಆಚೆ ಕಡೆಯವರಿಗೆ ಗೊತ್ತಿಲ್ಲ. ಮೇ ಬಿ ಇಫ್ ಐ ಹ್ಯಾವ್ ಟು ನಿಮ್ಮನ್ನು ವ್ಯಾಖ್ಯಾನಿಸೋದಾದರೆ ಸ್ವಲ್ಪ ಸಿಹಿ, ಸ್ವಲ್ಪ ಕಹಿ, ತುಂಬ ಸತ್ಯ, ಸ್ವಲ್ಪ ಕಾಂಟ್ರವರ್ಸಿ, ಇದೇ ಕಕಿಲಾಯನ? ಕಾಂಟ್ರವರ್ಸಿ ನಾನು ಮಾಡಲ್ಲ. ಕಾಂಟ್ರವರ್ಸಿ ಯಾರಿಗೆ ಇದು ಕಹಿ ಅನಿಸ್ತದೆ, ಯಾರಿಗೆ ನಾನು ಹೇಳಿದ್ದು ಅಥವಾ ಅರ್ಥ ಆಗಲ್ಲ ಅಥವಾ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅವರು ತಯಾರಿಲ್ಲ, ಅವರು ಅದನ್ನ ಕಾಂಟ್ರವರ್ಸಿ ಅಂದ್ಬಿಡ್ತಾರೆ. ಕಾಂಟ್ರವರ್ಸಿ ಅವ್ರು ಮಾಡೋದು, ನಾನಲ್ಲ. ನಾನು ಓದಿರೋದನ್ನ, ನನಗೆ ಗೊತ್ತಿರೋದನ್ನ, ನಾನು ಯಾವತ್ತೂ ಆಧಾರವಿಲ್ಲದೆ ಅಥವಾ ನನಗೆ ಕನ್ವಿನ್ಸ್ ಆಗಿರ್ಬೇಕು ನಾನು ಮಾತಾಡೋ ವಿಷಯ. ಹಂಗಿದೆ ಅಂಥದ್ದನ್ನು ಮಾತ್ರ ನಾನು ಮಾತಾಡ್ತೀನಿ, ಅದು ಯಾವುದೇ ಇರಲಿ. ಅದು ಮಾತಾಡುವಾಗ ನಾನು ಎದುರುಗಡೆ ಇದ್ದವರಿಗೆ, ಅದು ಕೇಳುಗರಿಗೆ ಅಥವಾ ನಾನು ಬರೆದದ್ದನ್ನು ಓದುವವರಿಗೆ ಅದು ಗೊತ್ತಿಲ್ಲದೆ ಇರ್ಬೋದು. ಸೊ ಅವರಿಗೆ ಅರ್ಥ ಆಗದೇ ಇದ್ರೆ ಇವ್ರು ಯಾಕೆ ಬರೆದ್ರು ಅಂತ ಸ್ವಲ್ಪ ಅದನ್ನು ವಿವೇಚನೆಯಿಂದ ನೋಡಿ ಆಲೋಚನೆ ಮಾಡಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದ್ರ ಬದಲು ಒಂದು ತಕ್ಷಣಕ್ಕೆ ಇಲ್ಲ ಇದು ಸರಿ ಇಲ್ಲ, ಇದು ಏನೋ ಇವ್ರು ಏನೇನೋ ಹೇಳ್ತಾ ಇದ್ದಾರೆ ಅಂತ ಅವರು ವಿವಾದ ಹುಟ್ಟಿಸಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ನಾನು ಹೇಳೋದನ್ನ ಹೇಳ್ತಾ ಹೋಗ್ತೀನಿ. ಯಾವತ್ತೂ ನಾನು ಆಧಾರರಹಿತವಾಗಿ ಮಾತಾಡಿಯೇ ಇಲ್ಲ. ಓದದೆ ನನಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಸೊ ಅದರಿಂದ ನಾನು ಬರೆದಿರೋದು ಇವತ್ತು ಕೆಲವರಿಗೆ ವಿವಾದ ಅಂತ ಅನಿಸಿದ್ರು ನಾಳೆ ದಿನಗಳಲ್ಲಿ ಕನ್ವಿನ್ಸ್ ಆಗ್ತಾರೆ. ಅಲ್ಲ, ಅದು ಕನ್ವಿನ್ಸ್ ಆಗುವಂತ ಪರಿಸ್ಥಿತಿ ಬರುತ್ತೆ. ಅವ್ರು ಸರಿಯಾಗಿ ಹೇಳಿದ್ದಾರೆ. ಓಕೆ, ರೈಟ್. ಈಗ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಇಷ್ಟೊಂದೆಲ್ಲ ಸ್ಟ್ರೈಟ್ ಫಾರ್ವರ್ಡ್, ಇಷ್ಟೊಂದು ಕಟ್ ಥ್ರೋಟ್ ಆಗಿ ಮಾತನಾಡಿದ್ರು ಕೂಡ ಕೆಲವರಿಗೆ ಆ ವಿಷಯ ಸತ್ಯ ಅಂತ ಗೊತ್ತಿದ್ರೂ ಕೂಡ ಮನಸ್ಸು ಒಪ್ಪಲ್ಲ ಅಂತ ಹೇಳ್ಬೋದು. ಆದರೂ ನಿಮಗೆ ಪೇಷನ್ಸ್ನ ಕೊರತೆ ಇಲ್ಲ. ನಿಮ್ಮಲ್ಲಿ ಬರೋರು ಬಂದೇ ಬರ್ತಾರೆ, ನಿಮ್ಮನ್ನು ಫಾಲೋ ಮಾಡೇ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಅಂತ? ಅಲ್ಲ, ಪೇಷನ್ಸ್ ಹೆಂಗಂದ್ರೆ ನಾನು ಇರ್ಬೋದು ಅಥವಾ ಯಾರೇ ವೈದ್ಯ ಇರ್ಬೋದು, ನಮ್ಮ ವೃತ್ತಿಯಲ್ಲಿ ನಾವು ಹೇಳಿದ್ದು ಎಲ್ರಿಗೆ ಅದು ಇಷ್ಟ ಆಗ್ಬೇಕಾಗಿಲ್ಲ ಅಥವಾ ಅವರಿಗೆ ಸರಿ ಅನ್ನಿಸ್ಬೇಕಾಗಿಲ್ಲ. ಯಾಕಂದ್ರೆ ಈಗ ಆಹಾರದ ಬಗ್ಗೆನೇ ತಗೊಳ್ಳಿ. ಈಗ ನಾನು ಬಹಳಷ್ಟು ಸಮಸ್ಯೆಗಳಿಗೆ ಆಹಾರದ ನಮ್ಮ ಏನು ಆಯ್ಕೆಗಳಿವೆ ಅಥವಾ ನಾವು ತಿನ್ನುವ ವಿಧಾನ ಇದೆ ಅಥವಾ ಏನು ತಿಂತೀವಿ ಅದರಿಂದನೇ ಬಹಳಷ್ಟು ಕಾಯಿಲೆಗಳು ಬರ್ತಾ ಇರೋದು ಅಂತೇಳಿ ಈಗ ಸಾಕಷ್ಟು ಅಧ್ಯಯನಗಳಲ್ಲಿ ಅದು ಗೊತ್ತಾಗಿದೆ. ಆದರೆ ಅದನ್ನ ಉಳಿದ ಡಾಕ್ಟರ್ಗಳು ಅದರ ಬಗ್ಗೆ ಮಾತಾಡಲ್ಲ. ಅಥವಾ ನಾನು ಹೇಳ್ತಾ ಇರುವ ಏನು ಆಹಾರದ ಕ್ರಮ ಇದೆ ಅದನ್ನ ಬಹಳಷ್ಟು ವೈದ್ಯರುಗಳು ಬೆಂಬಲಿಸೋದಿಲ್ಲ. ಮತ್ತೆ ಜನರಿಗೂ ಕೂಡ ತನಗೆ ಇಷ್ಟದ್ದೇ ಇಂಥದ್ದು ಇದೆ ಅಂತ ಇರುತ್ತೆ. ಅದನ್ನು ನೀವು ಬಿಡಿ ಅಂತ ಅಂದಾಗ ಅದನ್ನು ಬಿಡ್ಲಿಕ್ಕೆ ಅವರ ಮನಸ್ಸು ಸಿದ್ಧ ಇರಲ್ಲ. ಜೊತೆಗೆ ಅವರ ನೆರೆಹೊರೆಯವರು ಇರ್ಬೋದು, ಅವರ ಸಂಬಂಧಿಕರು ಇರ್ಬೋದು, ಅಥವಾ ಅವರ ಉಳಿದ ವೈದ್ಯರುಗಳೇ ಇರ್ಬೋದು, ಅವರ ಮನಸ್ಸಿಗೆ ಇಷ್ಟ ಆದದನ್ನ ಅವರು ತಿನ್ನಬಲ್ಲಂತ ದಾರಿಯನ್ನು ತೋರಿಸಿದ್ರೆ ಸೊ ಅಂತವ್ರು ಬಾರದೇ ಇರ್ಬೋದು. ಇಲ್ಲ, ಈ ಡಾಕ್ಟರ್ದು ಫುಡ್ ಸರಿ ಇಲ್ಲಪ್ಪ, ಅದು ನಮ್ಗೆ ಬೇಡ. ಅದೇ ರೀತಿ ಬೇರೆ ಡಾಕ್ಟರ್ಗಳಿಗೂ ಕೂಡ ಈಗ ಅಲ್ಲಿ ಹೋದಾಗ ಅವ್ರು ಕೊಟ್ಟ ಟ್ರೀಟ್ಮೆಂಟ್ ಸರಿ ಅನಿಸದೇ ಇದ್ರೆ ಸೊ ಇದು ಇದ್ದೇ ಇರುತ್ತೆ. ಎಲ್ಲ ರೋಗಿಗಳನ್ನ ನಮ್ಮ ಹತ್ರ ಬರೋರನ್ನ ಎಲ್ಲರನ್ನ 100ಕ್ಕೆ 100 ನಾವು ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರಿಗೆ ಇಷ್ಟ ಆಗೋ ಥರದಲ್ಲಿ ನಾವು ಹೇಳಬೇಕಾಗೇನೂ ಇಲ್ಲ. ನಾವು ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು. ಅದರಿಂದ ನೀವು ಆಧುನಿಕ ವೈದ್ಯ ವಿಜ್ಞಾನ ಅಂತ ಹೇಳ್ತೀವಲ್ಲ, ಅದರಿಂದ ವೈಜ್ಞಾನಿಕವಾದದ್ದೇನು ಅವರ ಒಳಿತಿಗೆ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು, ಅದನ್ನು ಹೇಳಬೇಕು. ಅವರಿಗೆ ತೃಪ್ತಿ ಆಗುವಂತ ಖುಷಿ ಮಾಡೋದನ್ನ ನಾನು ಹೇಳ್ಕೊಳ್ತಾ ಇದ್ರೆ ಆಗ ನಾನೇ ಅವರಿಗೆ ಅನ್ಯಾಯ ಮಾಡ್ದಂಗ. ಅದರಿಂದ ಯಾರು ನಾನು ಹೇಳೋದು ಅವರ ಒಳಿತಿಗಾಗಿ ನಾನು ಹೇಳಿರ್ತೀನಿ, ಅವರ ಒಳ್ಳೆದೇ ಕೇಳಿರ್ತೀನಿ ಅಂತ ತಿಳ್ಕೊಂಡಿರ್ತಾರೆ, ಅವರು ಖಂಡಿತವಾಗಿ ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಅಗತ್ಯ ಇದ್ದಾಗ, ಅವರಿಗೆ ಚಿಕಿತ್ಸೆ ಬೇಕಿದ್ದಾಗ ಅವ್ರು ಬರ್ತಾರೆ. ಅದು ತೃಪ್ತಿ ನನಗಿದೆ. ಅದರಿಂದ ಎಲ್ಲರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಾನು ವೈದ್ಯನಾಗಿಲ್ಲ, ವೈಜ್ಞಾನಿಕವಾಗಿ ಅವರಿಗೆ ನೆರವು ನೀಡೋದಕ್ಕೋಸ್ಕರ ನಾನು ಒಬ್ಬ ವೈದ್ಯನಾಗಿದ್ದೇನೆ, ಆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ತೃಪ್ತಿ ನನಗೆ. ವೆರಿ ಗುಡ್ ಸರ್. ಈಗ ನಾವು ವಿಷಯಕ್ಕೆ ಬರುವ. ನೀವೇ ಹೇಳೋ ಪ್ರಕಾರ
ಬೇರೆ ಬೇರೆ ಕಡೆಗಳೆಲ್ಲ ಹೇಳ್ಕೊಂಡಿದ್ದೀರಿ, ಇಲ್ಲಿ ಹೇಳೋಣ ಈಗ ತುಂಬಾ ಜನರಿಗೆ. ಖಂಡಿತ. ಈ ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಯಾವುದು ನಿಮ್ಮ ಪ್ರಕಾರ, ಮತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ನನ್ನ ಪ್ರಕಾರ ಮಾತ್ರ ಅಲ್ಲ, ಇವತ್ತು ಯಾವುದೇ ನೀವು ಜರ್ನಲ್ಗಳನ್ನು ತೆಗಿರಿ, ವಾರ್ತಾಪತ್ರಿಕೆಗಳನ್ನು ತೆಗಿರಿ, ಮಾಧ್ಯಮಗಳನ್ನು ತೆಗಿರಿ, ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಸಕ್ಕರೆ. ಆದರೆ ಅದನ್ನ ಸಕ್ಕರೆಯೇ ಸಮಸ್ಯೆ ಅಂತ ಧೈರ್ಯವಾಗಿ ಹೇಳೋದಕ್ಕೆ ಇವತ್ತು ಮಾಧ್ಯಮಗಳು ತಯಾರಿಲ್ಲ, ನಮ್ಮ ಸರ್ಕಾರನೂ ತಯಾರಿಲ್ಲ. ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಅತ್ಯುನ್ನತ ಸಂಸ್ಥೆಗಳೇನಿದೆ, ನೀತಿ ನಿರೂಪಣೆ ಮಾಡೋ ಸಂಸ್ಥೆಗಳು, ಅವು ಕೂಡ ನೇರವಾಗಿ ಹೇಳೋದಕ್ಕೆ ತಯಾರಿಲ್ಲ. ಯಾಕಾಗಿರ್ಬೋದು? ಇಲ್ಲ, ಯಾಕಂದ್ರೆ ಅದ್ರ ಹಿಂದೆ ರಾಜಕೀಯ ಶಕ್ತಿಗಳ ಕೈವಾಡ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಆಹಾರ ಸಂಸ್ಕರಣೆ ಮಾಡುವಂತ ಕಂಪನಿಗಳಿವೆ, ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳು. ಅವರ ಅವರ ಹಸ್ತಕ್ಷೇಪ ಇದೆ ಅಥವಾ ಅವರ ಕೈವಾಡ ಇದೆ. ಉದಾಹರಣೆಗೆ ಹೇಳೋದಾದ್ರೆ 83ನೇ ಇಸವಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನ ಪ್ರಕಟಿಸಿತು. ಏನು ಅಂತಂದ್ರೆ, ಸಕ್ಕರೆಯೇ ಈ ಆಧುನಿಕ ರೋಗಗಳಿಗೆ ಕಾರಣ. ಈ ಆಧುನಿಕ ರೋಗಗಳು ಅಂತಂದ್ರೆ ಅದಕ್ಕೆ ಇವತ್ತು ಇನ್ನೊಂದು ಟರ್ಮ್ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದಂತ ಕಾಯಿಲೆಗಳು. ಸಕ್ಕರೆ ಕಾಯಿಲೆ ಇದೆ, ಬೊಜ್ಜು ಅಥವಾ ಒಬೆಸಿಟಿ ಇದೆ, ರಕ್ತದ ಏರೊತ್ತಡ ಅಥವಾ ಹೈಪರ್ ಟೆನ್ಷನ್ ಇದೆ, ಹೃದ್ರೋಗ ಅಂದ್ರೆ ಹೃದಯಾಘಾತ, ಹೃದಯಕ್ಕೆ ರಕ್ತವನ್ನು ಪೂರೈಸುವ ರಕ್ತನಾಳಗಳು ಮುಚ್ಚಿ ಹೋಗಿ ಹೃದಯಕ್ಕೆ ಹೃದಯಾಘಾತ ಆಗುವಂತ ಅದು ಇದೆ. ಮಿದುಳಿಗೆ ರಕ್ತ ಸಂಚಾರವನ್ನ ನಿರ್ವಹಿಸುವಂತ ರಕ್ತನಾಳಗಳು ಮುಚ್ಚಿ ಹೋಗಿ ಪಾರ್ಶ್ವವಾಯು ಅಥವಾ ಮೆದುಳಿನ ಆಘಾತ, ಸ್ಟ್ರೋಕ್ ಅಂತ ನಾವೇನು ಹೇಳ್ತೀವಿ, ಅದು ಇರ್ಬೋದು. ಅಥವಾ ಇವತ್ತು ಹೆಚ್ಚು ಹೆಚ್ಚು ಸಾಮಾನ್ಯ ಆಗ್ತಾ ಇರುವಂತ ಕ್ಯಾನ್ಸರ್ ಇರ್ಬೋದು. ಇವೆಲ್ಲವೂ ಕೂಡ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು, ಕಾಯಿಲೆಗಳು, NCDಗಳು. ಮತ್ತೆ ಇವೆಲ್ಲ ಇದಕ್ಕೆ ಹೆಸರು ಆಧುನಿಕ ಕಾಯಿಲೆಗಳು ಅಥವಾ ಡಿಸೀಸಸ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ಕಾಯಿಲೆಗಳು. ಹಾಗಾದ್ರೆ ಇವೆಲ್ಲದರ ನಡುವೆ ಇರುವಂತ ಏನು ಒಂದು ಕೊಂಡಿ ಇದೆಯಲ್ಲ, ನಾಗರಿಕತೆ ಅಥವಾ ಆಧುನಿಕತೆ ಅಥವಾ ಒಬ್ಬರಿಂದೊಬ್ಬರಿಗೆ ಹರಡದಂತ ಒಬ್ಬೊಬ್ಬರಿಗೆ ಬರುವಂತ ಕಾಯಿಲೆಗಳು, ಇದೆಲ್ಲದರ ನಡುವಿನ ಕೊಂಡಿ ನಾವು ತಿನ್ನುವ ಆಹಾರ, ಆಧುನಿಕ ಆಹಾರ. ಅದೇನದು? ಅದು ಸಕ್ಕರೆ. ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ 1983-84ರಲ್ಲಿ ಅವರ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಸಕ್ಕರೆಯಿಂದ ಇದು ಎಲ್ಲ ಬರ್ತಾ ಇದೆ. ಅದಕ್ಕೆ ಆವಾಗಿನ ಅಮೆರಿಕದ ಆಡಳಿತ ಅಡ್ಡಗಾಲಾಗಿತ್ತು. ನೀವು ಇದನ್ನ ಒತ್ತಾಯದಲ್ಲಿ ಇದನ್ನ ಹೇರ್ಲಿಕ್ಕೆ ಹೊರಟ್ರೆ ಅಥವಾ ಇದನ್ನು ನೀವು ಇನ್ನಷ್ಟು ದೊಡ್ಡದು ಮಾಡ್ಲಿಕ್ಕೆ ಹೊರಟ್ರೆ, ವಿಶ್ವ ಆರೋಗ್ಯ ಸಂಸ್ಥೆಗೆ ನಾವು ಕೊಡ್ತಾ ಇರುವ ಅನುದಾನಗಳೇನಿದೆ ಅದನ್ನು ನಾವು ನಿಲ್ಲಿಸಿ ಬಿಡ್ತೇವೆ. ಅಲ್ಲಿಗೆ ಆ ವರದಿ ಮುಚ್ಚಿ ಅದು ಯಾಕೆ 2015-16ರಲ್ಲಿ ನಮ್ಮದೇ FSSAI ಅಂತ ಇದೆ. ನಿಮ್ಗೆ ಯಾವುದೇ ಪಟ್ಟಣ ತೆಗೆದ್ರೆ ಅದರಲ್ಲಿ FSSAI ಅಂತಂದ್ರೆ ಏನು, ಆಹಾರ ಸುರಕ್ಷತೆಯನ್ನ ಕಾಯ್ದಿರಿಸುವುದಕ್ಕೆ ನಮ್ಮ ಸರ್ಕಾರ ಮಾಡಿರುವಂತ ಒಂದು ಸಂಸ್ಥೆ. ಅವರ ಒಪ್ಪಿಗೆ ಇಲ್ಲದೆ, ಅವರ ಅನುಮೋದನೆ ಇಲ್ಲದೆ ಇವತ್ತು ಯಾವುದೇ ಆಹಾರದ ವಸ್ತು ಹೊರಗಡೆ ಬರುವಂತಿಲ್ಲ. FSSAI ಅವರು ಒಂದು ಕರಡು ಪ್ರತಿಯನ್ನ ಮಾಡಿದ್ರು. ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರವನ್ನ ಯಾವ ತರ ನಿಯಂತ್ರಿಸಬೇಕು. ಬಹಳ ಚೆನ್ನಾಗಿತ್ತು ಅದು ವರದಿ. ಮಗು ಶಾಲೆಗೆ ತಗೊಂಡು ಬಂದ ಆಹಾರವನ್ನ ಅಲ್ಲಿನ ಶಿಕ್ಷಕಿಯರು ನೋಡಿಬಿಟ್ಟು, ಒಳ್ಳೆ ಆಹಾರ ಆದ್ರೆ ಅದನ್ನ ಹಸಿರು ಬಣ್ಣದ ಕಪಾಟ್ನಲ್ಲಿ ಇಡಬೇಕು, ಆಹಾರಕ್ಕೆ ಆರೋಗ್ಯಕ್ಕೆ ಹಾನಿ ಮಾಡಬಲ್ಲಂತ ಆಹಾರ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಇದ್ರೆ ಅದನ್ನ ಕೆಂಪು ಬಣ್ಣದ ಕಪಾಟ್ನಲ್ಲಿ ಇಡಬೇಕು. ಇವೆರಡರ ನಡುವಿನದನ್ನ ಹಳದಿ ಬಣ್ಣ, ಹೀಗೆ 3 ಕಪಾಟ್ಗಳನ್ನು ಮಾಡಿ ಅಲ್ಲಿ ಇಡಬೇಕು. ಈ ಕೆಂಪು ಬಣ್ಣದ ಪಟ್ಟಿಯಲ್ಲಿ ಸಿಹಿ ತಿನಿಸುಗಳು, ಕರಿದ ತಿನಿಸುಗಳು, ಸಂಸ್ಕರಿತ ಆಹಾರಗಳು ಇವನ್ನೆಲ್ಲ ಅದರಲ್ಲಿ ಪಟ್ಟಿ ಮಾಡಿದ್ರು. ಆಯ್ತಾ? ಆಮೇಲೆ ಅದರಲ್ಲಿ ಇನ್ನೊಂದಿತ್ತು, ಶಾಲೆಯ 100 ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಸಿಹಿ ತಿನಿಸುಗಳ ಮಾರಾಟವನ್ನ ಶಾಲೆಯ ಅವಧಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರಬಾರದು. ಇದು 2016ರಲ್ಲಿ ಬಂದಿರುವ 15-16ರಲ್ಲಿ ಬಂದಿರೋ ಕರಡು. 6 ವರ್ಷ 7 ವರ್ಷ ಆಯ್ತು. ಏನಾಯ್ತು ಅದಕ್ಕೆ? ನಮ್ಮ ದೇಶದಲ್ಲಿ ಕೂಡ ಕರಡಿನಲ್ಲಿ ಯಾರೋ ಒಬ್ರು ಚೆನ್ನಾಗಿ ಓದ್ಕೊಂಡಿರುವವರು, ಜನರ ಬಗ್ಗೆ, ಮಕ್ಕಳ ಬಗ್ಗೆ ಕಾಳಜಿ ಇದ್ದವರು ಇದನ್ನೆಲ್ಲ ಮಾಡ್ತಾರೆ. ಆಮೇಲೆ ಅದಕ್ಕೆ ಬೇರೆ ಶಕ್ತಿಗಳ ಏನು ಕೈವಾಡದಿಂದಾಗಿ ಅದು ಅಲ್ಲಿಗೆ ನಿಂತು ಬಿಡುತ್ತೆ. ರೈಟ್ ಡಾಕ್ಟರ್, ಇತ್ತೀಚೆಗೆ ನಾನು ತುಂಬ ನೋಡಿರೋದು ಏನಂತಂದರೆ, ನಮ್ಮ ಥರದ ಯಂಗ್ಸ್ಟರ್ಸ್ ರೆಸ್ಟೋರೆಂಟ್ಸ್ಗಳಿಗೆಲ್ಲ ಹೋದಾಗ ಒಂದು ಟೀ ಕೊಡಿ, ಒಂದು ಕಾಫಿ ಕೊಡಿ, ಶುಗರ್ಲೆಸ್ ಕೊಡಿ ಅಂತ ಹೇಳೋವಂಥದ್ದು ಒಂಥರದ ಫ್ಯಾಷನ್ ಆಗಿದೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನಂತೀರಾ?
ಇಲ್ಲ, ಶುಗರ್ಲೆಸ್ ಅಂತ ಹೇಳುವಾಗ ಅದ್ರಲ್ಲಿ ಎರಡು ವಿಷಯ ಇದೆ. ನೀವು ಸಕ್ಕರೆ ಅಥವಾ ಎಲ್ಲಾ ಸಿಹಿ ಕಾರಕಗಳನ್ನ ಬಿಟ್ರೆ, ಅದು ಯಾರು ನೀವು ಹೇಳಿ ಯುವ ಜನರು ಅಂತ ಏನು ಇವತ್ತು ಮಾಡ್ತಾ ಇದ್ದಾರೆ ಅದು ಬಹಳ ಒಳ್ಳೇದು. ಯಾರು ಸಕ್ಕರೆ ಬಿಡ್ಲಿಕ್ಕೆ, ಸಿಹಿ ತಿನಿಸುಗಳನ್ನ ಬಿಡ್ಲಿಕ್ಕೆ ಅಥವಾ ಯಾವುದಕ್ಕೆ ಆಗ್ಲಿ ಸಿಹಿ ಇರುವುದನ್ನ ಸೇರಿಸ್ಲಿಕ್ಕೆ ಇವತ್ತು ಏನು ಮನಸ್ಸು ಮಾಡ್ತಾ ಇಲ್ಲ ಅಥವಾ ಅದನ್ನು ತ್ಯಜಿಸ್ಲಿಕ್ಕೆ ನಿರ್ಧರಿಸಿದ್ದಾರೆ, ಅದು ಬಹಳ ಒಳ್ಳೆಯ ತೀರ್ಮಾನ. ಆದ್ರೆ ಶುಗರ್ ಲೆಸ್ ಅಂತ ಹೇಳುವಾಗ ಈಗ ಅದರಲ್ಲಿ ನೀವು ಯಾವುದೇ ಬೇಕರಿಗೆ ಹೋಗಿ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗಿ ಅಥವಾ ಎಲ್ಲೇ ಹೋಗಿ ಶುಗರ್ ಫ್ರೀ ಸ್ವೀಟ್ಸ್, ಡಯಾಬಿಟಿಕ್ ಸ್ವೀಟ್ಸ್ ಅಂತ ಒಂದು ಕಪಾಟ್ಗಳನ್ನೇ ಇವತ್ತು ಶುಗರ್ ಫ್ರೀ ಡ್ರಿಂಕ್ಸ್ ಅಂತೆಲ್ಲ ಇವತ್ತು ಪೇಯಗಳಿದೆ, ಸಿಹಿ ತಿನಿಸುಗಳಿದೆ, ಬಿಸ್ಕಿಟ್ಸ್ ಇದೆ, ಲಡ್ಡು ಇದೆ. ಇದರಲ್ಲಿ ಕೃತಕ ಸಿಹಿ ಕಾರಕಗಳನ್ನು ಹಾಕಿರ್ತಾರೆ. ಅದು ಸ್ಯಾಕರಿನ್ ಇರ್ಬೋದು, ಇಲ್ಲ ಸುಕ್ರಲೋಸ್ ಇರ್ಬೋದು, ಇಲ್ಲ ಅಸ್ಪಾರ್ಟೇಮ್ ಇರ್ಬೋದು. ಇವು ಎಲ್ಲವೂ ಅಥವಾ ಇನ್ನು ಕೆಲವು 2-3 ಇದೆ, ಮಾಲ್ಟಿಟಾಲ್ ಇತ್ಯಾದಿ. ಇವು ಎಲ್ಲವೂ ಕೂಡ ಹಾನಿಕಾರಕ. ಅದು ಸಕ್ಕರೆ ಅಂದ್ರೆ ಸುಕ್ರೋಸ್, ಟೇಬಲ್ ಶುಗರ್ ಅಂತ ನಾವೇನ್ ಹೇಳ್ತೀವಿ, ಅದಲ್ಲದೆ ಇರ್ಬೋದು. ಆದ್ರೆ ಈ ಕೃತಕ ಸಿಹಿಕಾರಕಗಳು ಈ ಸಕ್ಕರೆಯಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಅವುಗಳು ಕೂಡ ಹಾನಿಯನ್ನು ಉಂಟು ಮಾಡ್ತವೆ. ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕಳೆದ ವರ್ಷ ಏಪ್ರಿಲ್ ಮೇನಲ್ಲಿ ಬಹಳ ಸ್ಪಷ್ಟವಾದ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಈ ಕೃತಕ ಸಿಹಿಕಾರಕಗಳಿಂದ ಕ್ಯಾನ್ಸರ್ ಸೇರಿದಂತೆ ಇತರ ಸಮಸ್ಯೆಗಳಾಗುವ ಸಾಧ್ಯತೆಗಳಿವೆ. ಆದ್ರಿಂದ ಈ ಎಚ್ಚರಿಕೆಯನ್ನ ಅವುಗಳ ಪೊಟ್ಟಣದಲ್ಲಿ ಮುದ್ರಿಸಬೇಕು ಅಂತ. ಅದಾಗ್ತಾ ಇಲ್ಲ, ಮೋಸ್ಟ್ಲಿ ಅದಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಅದನ್ನ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ವೈದ್ಯರುಗಳಿಂದ ಹಿಡಿದು ಸರ್ಕಾರದವರೆಗೆ ಎಲ್ಲರೂ ಕೂಡ ಇದು ನಮ್ಮಲ್ಲಿ ಮಾಡಬೇಕಾಗಿಲ್ಲ ಅಂತ ಹೇಳಿರೋ ಕಾರಣ ಈಗ ಅದು ಅಲ್ಲಿಗೆ ನಿಂತುಬಿಟ್ಟು. ರೈಟ್. ಈಗ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗಳಲ್ಲೆಲ್ಲ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ತರ ಟಕ್ ಟಕ್ ಅಂತ ಹಾಕಿ ಮತ್ತು ಅದರ ಜಾಹೀರಾತೆಲ್ಲ ಬೇರೆ ಬರುತ್ತೆ. ಸೊ ಈಗ ಶುಗರ್ನ ಬದಲಿಗೆ ನಾವು ಶುಗರ್ ಫ್ರೀ ಆಗ್ತಾ ಇದ್ದೇವೆ, ಇದು ತೊಂದರೆ ಇಲ್ಲ ಮಾರ. ಇದು ಇಲ್ಲ ಎರಡು ಇದೆ ಅದರಲ್ಲಿ ಸಮಸ್ಯೆ. ಒಂದು, ಅವೆಲ್ಲ ಕೃತಕ ರಾಸಾಯನಿಕಗಳು. ಈಗ ಅಸ್ಪಾರ್ಟೇಮ್ ಅದು ನಮ್ಮ ಲಿವರ್ ಅಲ್ಲಿ ಅದಕ್ಕೆ ಕೊನೆಗೆ ಅದು ಫಾರ್ಮಿಕ್ ಆಸಿಡ್ ಆಗ್ತದೆ. ಅದೇ ತರ ಸುಕ್ರಲೋಸ್ ಅದರದ್ದು ಸಮಸ್ಯೆ ಬೇರೆ ಇದೆ. ಸೊ ಇವೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಅಂದ್ರೆ ರಾಸಾಯನಿಕಗಳು, ಅವುಗಳ ಸಮಸ್ಯೆ ಇದ್ದೇ ಇದೆ. ಎರಡನೇದಾಗಿ ನಮ್ಮ ಶರೀರವನ್ನ ನಾವು ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಶರೀರ ಹೆಂಗಿದೆ ಅಂದ್ರೆ ಇದು ಪ್ರಕೃತಿಯಿಂದ ಬಂದಿರುವಂತ ಶರೀರ ಇದೆ. ಸೊ ಇದಕ್ಕೆ ಸಿಹಿ ಅಂತಂದ್ರೆ ಇಂಥ ಪ್ರಕೃತಿ ಜನ್ಯ ವಸ್ತುಗಳಷ್ಟೇ ಅಂತ ಅದಕ್ಕೆ ಅರಿವಿರುತ್ತೆ. ನಮ್ಮ ದೇಹ ನಾವು ಹೊರಗಡೆ ಕಾಣ್ತೀವಿ, ಇದು ಹಾರ್ಡ್ವೇರ್. ಆದ್ರೆ ನಮ್ಮ ಮೆದುಳು ಅದಕ್ಕೆ ಮತ್ತೆ ನರಮಂಡಲ ಅದರ ಸಾಫ್ಟ್ವೇರ್, ಕಂಪ್ಯೂಟರ್ ಭಾಷೆಯಲ್ಲಿ ಹೇಳೋದು. ಸೊ ಈಗ ಸಿಹಿ ಅನ್ನುವ ವಸ್ತು ನಾಲಿಗೆಗೆ ತಗಲಿದ ತಕ್ಷಣ ಅದು ಸಿಹಿ ಅಂತ ಅದನ್ನ ಗ್ರಹಿಸ್ತದೆ. ಮೆದುಳಿಗೆ ಕೂಡ್ಲೆ ಗೊತ್ತಾಗುತ್ತೆ, ಓ ಈ ವ್ಯಕ್ತಿ ಸಿಹಿ ತಿಂದ. ಸೊ ಪ್ರಕೃತಿಯಲ್ಲಿ ಸಿಹಿ ಅಂತ ಹೇಳುವಂತದ್ದು ವಸ್ತುಗಳು ಇರೋದು ಯಾವುದು? ಹಣ್ಣುಗಳು ಮಾತ್ರ. ಹಣ್ಣುಗಳನ್ನ ತಿನ್ಬೋದು. ಇಲ್ಲ, ನಾನು ಹೇಳ್ತೀನಿ ಕೇಳಿ, ಹಣ್ಣುಗಳು ಮಾತ್ರ. ಸೊ ನೀವು ಸಕ್ಕರೆ ಇರ್ಬೋದು, ಸ್ಯಾಕರಿನ್ ಇರ್ಬೋದು ಅಥವಾ ಸುಕ್ರಲೋಸ್ ಇರ್ಬೋದು, ಏನು ತಿಂದ್ರು ಕೂಡ ನಿಮ್ಮ ಮೆದುಳು ನೀವು ತುಂಬಾ ಸಿಹಿ ಇರುವಂತ ಹಣ್ಣಿನಂತ ವಸ್ತುವನ್ನ ನೀವು ತಿಂದಿದ್ದೀರಿ ಅಂತ ಅದು ಗ್ರಹಿಸ್ತದೆ, ರೀಡ್ ಮಾಡ್ತದೆ. ಅದೇನ್ ಮಾಡ್ತದೆ, ಅದಕ್ಕೆ ತಕ್ಕಂತ ಪ್ರತಿಕ್ರಿಯೆಗಳನ್ನ ನಮ್ಮ ದೇಹದಲ್ಲಿ ಆರಂಭ ಮಾಡಿಬಿಡುತ್ತೆ. ಅದರಲ್ಲಿ ನಮ್ಮ ದೇಹದ ಇನ್ಸುಲಿನ್ ಹೆಚ್ಚಾಗುವಿಕೆಯೂ ಕೂಡ ಒಂದು. ಅದು ಇನ್ಸುಲಿನ್ ಪ್ರೊಡ್ಯೂಸ್ ಉತ್ಪಾದನೆ ಮಾಡೋ ತರ ಅದು ನಮ್ಮ ಮೇದೋಜೀರಕಾಂಗಕ್ಕೆ ಸಿಗ್ನಲ್ ಕೊಟ್ಬಿಡುತ್ತೆ. ಸೊ ನೀವು ಸಕ್ಕರೆ ತಿನ್ನಿ, ಬೆಲ್ಲ ತಿನ್ನಿ, ಜೇನು ತಿನ್ನಿ, ಈ ಕೃತಕ ಸಿಹಿಕಾರಗಳನ್ನು ತಿನ್ನಿ, ನಿಮ್ಮ ಮೆದುಳು ನೀವು ಸಕ್ಕರೆ ತಿಂದಿದ್ದೀರಿ ಅಂತಾನೆ ಗ್ರಹಿಸಿಕೊಳ್ತದೆ. ಸೊ ಸಕ್ಕರೆಯಿಂದ ಆಗುವ ಎಲ್ಲಾ ಬದಲಾವಣೆಗಳನ್ನ ಈ ಕೃತಕ ಸಿಹಿಕಾರಕಗಳು ಕೂಡ ಮಾಡ್ತವೆ. ಇದೇ ಕಾರಣಕ್ಕೆ ನಿಮಗೆ ನೆನಪಿದ್ರೆ, ನೀವು ಮಾಧ್ಯಮದವರು ಒಂದು 7-8 ವರ್ಷಗಳ ಹಿಂದೆ ದೊಡ್ಡ ಏನು ಹೋರ್ಡಿಂಗ್ಗಳಂತ ದೊಡ್ಡ ಭಿತ್ತಿ ಫಲಕಗಳನ್ನು ಹಾಕಿ, ನೀವು ಈ ಕೃತಕ ಸಿಹಿಕಾರಕವನ್ನು ಬಳಸಿದ್ರೆ ನಿಮ್ ಸೊಂಟ ತೆಳ್ಳಗಾಗ್ತದೆ ಅಂತ ಒಬ್ರು ಖ್ಯಾತ ನಟಿಯ ಚಿತ್ರದ ಜೊತೆ ಹಾಕಿದ್ರು. ಅವರ ಡಬ್ಬ ಏನಿದೆ ಅದರದ್ದು, ನೀವು ಹೇಳಿದ್ರಲ್ಲ ಅದು ಬಾಟ್ಲ್ ಹಿಂಗೆ, ಅದರ ಶೇಪ್ ಕೂಡ ಆಯ್ತು. ನಿಮ್ಗೆ ನೆನಪಿದೆಯಲ್ಲ ಅದು? ಈಗ ಯಾಕೆ ಅದು ಅಡ್ವರ್ಟೈಸ್ಮೆಂಟ್ ಇಲ್ಲ? ಯಾಕೆ ಇಲ್ಲ ಅಂದ್ರೆ ಅದು ಪ್ರಕಟ ಆಗಿ ಒಂದು 6 ತಿಂಗಳಲ್ಲಿ 2-3 ಅಧ್ಯಯನಗಳ ವರದಿಗಳು ಪ್ರಕಟ ಆದವು. ಏನಿತ್ತಂದ್ರೆ ಕೃತಕ ಸಿಹಿಕಾರಕಗಳಿಂದ ತೂಕ ಕಡಿಮೆ ಆಗೋದಿಲ್ಲ, ಹೇಗೆ ಸಕ್ಕರೆ ತೂಕವನ್ನ ಜಾಸ್ತಿ ಮಾಡ್ತದೆ ಇದರಲ್ಲಿ ಕೂಡ ತೂಕ ಜಾಸ್ತಿ ಆಗ್ತದೆ, ಕಡಿಮೆ ಅಂತೂ ಆಗೋದಿಲ್ಲ. ತಕ್ಷಣ ಇವರು ಜಾಹೀರಾತುಗಳನ್ನ ವಾಪಸ್ ತಗೊಂಡು, ಯಾಕಂದ್ರೆ ನಾಳೆ ಯಾರಾದ್ರೂ ಅದು ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಮಾಡಬಾರದು ಅಂತ. ಸೊ ಅದರಿಂದ ಎಲ್ಲ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಸೊ ಕೃತಕ ಸಿಹಿಕಾರಕಗಳು, ಸಕ್ಕರೆ ನಮ್ಮ ದೇಹದ ಆರೋಗ್ಯದ ಮಟ್ಟಿಗೆ
ನಮ್ಮ ದೇಹದಲ್ಲಿ ನಡೆಯುವಂತ ಪ್ರಕ್ರಿಯೆಗಳ ಮಟ್ಟಿಗೆ ಅವು ಎರಡು ಕೂಡ ಒಂದೇ. ಸರಿ, ಈಗ ಇಲ್ಲೊಂದು ಕ್ಲಾರಿಫಿಕೇಶನ್ ಕೊಡಿ ಡಾಕ್ಟರ್. ಅಂದ್ರೆ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ಮಾತು ಇರೋದು ಕೇಳಿ ಬರೋದು ಏನು ಅಂತಂದ್ರೆ, ಸಕ್ಕರೆ ಒಂದು ತಿನ್ಬಾರ್ದು, ಬೆಲ್ಲದಿ ಅಂತ ಬೇಕಿದ್ರು ತಿನ್ಬಹುದು, ಶುಗರ್ ಕೇನ್ ಜ್ಯೂಸ್ ಕುಡಿಬಹುದು, ಬೆಲ್ಲದ ಕಾಯಿ ಹೋಳಿಗೆ ತಿನ್ಬಹುದು, ಫ್ರೂಟ್ ಜ್ಯೂಸ್ ಕುಡಿಬಹುದು, ಆರೆಂಜ್ ಜ್ಯೂಸ್ ಕುಡಿಬಹುದು, ಮುಸುಂಬಿ ಕುಡಿಬಹುದು, ಆಪಲ್ ಕುಡಿಬಹುದು, ಸಕ್ಕರೆ ಹಾಕದೆ ಕುಡೀರಿ. ಫ್ರೂಟ್ಸ್ ಒಳ್ಳೇದು, ಹಣ್ಣುಗಳು ನೇಚರ್ ಇಲ್ಲಿ ಬರುವಂತದ್ದು, ಇದನ್ನು ತಿನ್ನೋಂಗಿಲ್ಲ ನಿಮ್ಮ ಮಾತಿನ ಪ್ರಕಾರ, ರೈಟ್? ಅಲ್ಲ, ಸಕ್ಕರೆ ಅಲ್ಲ ಅಲ್ಲ ನೋಡಿ, ಸಕ್ಕರೆ ನಮ್ಮ ದೇಹದೊಳಗೆ ಕರುಳಿನೊಳಗೆ ಹೋದಾಗ ಕರುಳಿನಲ್ಲಿ ಅದು ಏನಾಗತ್ತೆ, ಸುಕ್ರೋಸ್ ಆಗಿ, ಏನು ನೀವು ತಿಂದಿರೋ ಫುಡ್ ಸಕ್ಕರೆ ಅಂದ್ರೆ ಸುಕ್ರೋಸ್. ಇದು 8ನೇ ಕ್ಲಾಸ್ 9ನೇ ಕ್ಲಾಸ್ ನಲ್ಲಿ ನಾವು ಓದಿರ್ತೀವಿ ಕೆಮಿಸ್ಟ್ರಿ ಪಾಠದಲ್ಲಿ, ಮತ್ತೆ ಬಯಾಲಜಿನಲ್ಲಿ ಅದರ ಬಗ್ಗೆ. ಅದೇ ನಾವು ಈಗ ಪಾಠ ಪರೀಕ್ಷೆಗೋಸ್ಕರ ನಮ್ದು ಪಾಠ, ಪರೀಕ್ಷೆ 8ನೇ ಕ್ಲಾಸ್ ಮುಗಿದ್ರೆ 8ನೇ ಕ್ಲಾಸ್ ಇದು ಮರ್ತೋಯ್ತು, ಆಮೇಲೆ 9ನೇದು ಅಲ್ಲಿ ಓದಾಡ್ಕೊಂಡು ಮತ್ತೆ ಅದು ಮರ್ತೋಯ್ತು. PUC ಬರಬೇಕಾದ್ರೆ ಅದು ಮರ್ತೇ ಹೋಯ್ತು. MBBS ನವರಿಗೆ PUC ಅಲ್ಲಿ ಓದೋದು ನೆನಪಿರಲ್ಲ. ಇರ್ಲಿ, ಹಂಗಿದೆ. ಸೊ ಸುಕ್ರೋಸ್ ಅನ್ನುವಂಥದ್ದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡು ಸೇರಿದ್ರೆ ಸುಕ್ರೋಸ್. ಫ್ರಕ್ಟೋಸ್ ಹಣ್ಣಿನ ಸಕ್ಕರೆ, ಗ್ಲೂಕೋಸ್ ಧಾನ್ಯಗಳ ಸಕ್ಕರೆ, ಇದು ಎರಡು ಸೇರಿದಾಗ ಸುಕ್ರೋಸ್. ಸೊ ಕಬ್ಬಿನ ರಸದಲ್ಲಿ ಇರೋದು ಅದೇ ಸುಕ್ರೋಸು, ಸಕ್ಕರೆಯಲ್ಲಿ ಇರೋದು ಅದೇ ಸುಕ್ರೋಸು, ಅದೇ ಕಬ್ಬಿನಿಂದ ಬೆಲ್ಲ ಆಗೋದು ಅದರಲ್ಲಿರೋದು ಅದೇ ಸುಕ್ರೋಸು. ಸೊ ಎಲ್ಲ ಸಕ್ಕರೆ ಸುಕ್ರೋಸ್. ಇದು ನಮ್ಮ ಕರುಳಿಗೆ ಹೋದಾಗ ಅಲ್ಲಿ ಅದು ಸುಕ್ರೋಸ್ ಅನ್ನ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಆಗಿ ಅದು ಏನು ವಿಭಜನೆ ಆಗುತ್ತೆ. ನಮ್ಮ ರಕ್ತಕ್ಕೆ ಬರೋದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್. ಸೊ ಈ ಫ್ರಕ್ಟೋಸ್ ಅಂತ ಹೇಳುವಂತ ಹಣ್ಣಿನಲ್ಲೂ ಫ್ರಕ್ಟೋಸ್ ಇರೋದು. ನೀವು ಹಣ್ಣು ತಿಂದಾಗ ಅದೇ ಫ್ರಕ್ಟೋಸ್ ನಿಮ್ಮ ರಕ್ತಕ್ಕೆ ಬರುತ್ತೆ. ಈ ಫ್ರಕ್ಟೋಸ್ ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ಬಳಕೆ ಆಗೋದೇ ಇಲ್ಲ, ನಮಗೆ ಅದರ ಅಗತ್ಯನೇ ಇಲ್ಲ. ಸೊ ನಿಜ ಹೇಳ್ಬೇಕಂದ್ರೆ, ನೀವು ಮನುಷ್ಯನ ಜೀವ ವಿಕಾಸದ ಹಾದಿಯನ್ನ ಗಮನಿಸಿದ್ರೆ, ಮಂಗನಿಂದ ಮಾನವ ಅಂತ ನಾವೆಲ್ಲ ಕಲ್ತಿದ್ವಿ. ವಾನರರಿಂದ ಮಾನವ ಆಗುವಾಗ ನಾವು ಬಿಟ್ಟದ್ದು ಹಣ್ಣುಗಳನ್ನು. ವಾನರರು ಫ್ರುಟೇರಿಯನ್ಸ್ ಅಂತೀವಿ. ಅಂದ್ರೆ ಅವು ಎಲ್ಲ ವಾನರರ ಮುಖ್ಯ ಆಹಾರವೇ ಹಣ್ಣುಗಳು. ಹಾಗಾದ್ರೆ ಮನುಷ್ಯನ ಮೂಲ ಆಹಾರ ಏನು? ಅಲ್ಲ, ಮನುಷ್ಯ ಹಣ್ಣು ಬೇಡ ಅಂತ ಬಿಟ್ಟು ಮನುಷ್ಯ ಆಗಿರೋದು. ಈ ವಾನರರು ಹಣ್ಣುಗಳನ್ನು ಅವಲಂಬಿಸಿಕೊಂಡಿದ್ದಾಗ ಹಿಮಯುಗದಲ್ಲಿ, ಇದು ತುಂಬಾ ಹೊತ್ತು ಬೇಕು, ಸೊ ನಾನು ಬಹಳ ಸಣ್ಣದಾಗಿ ಹೇಳಿರ್ತೀನಿ. ಹಿಮಯುಗದಲ್ಲಿ ಹಣ್ಣುಗಳಿಗೆ ತತ್ವಾರ ಆಯ್ತು, ತರಕಾರಿಗಳು ಮರಗಿಡಗಳು ನಾಶ ಆದವು, ಭೂಮಿಯ ತಾಪಮಾನ ತುಂಬಾ ಇಳಿದ ಕಾರಣಕ್ಕೆ ಸಸ್ಯರಾಶಿ ಏನಿದೆ ಅದು ತುಂಬಾ ಕಡಿಮೆ ಆಯಿತು. ಹಣ್ಣುಗಳು ಸಸ್ಯಾಹಾರ ಸಿಗದೇ ಆದಾಗ ಈ ವಾನರರಲ್ಲಿ ಕೆಲವು ವಾನರಗಳು ನೀರಿನ ಒಳಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ಅಥವಾ ಈಜಾಡ್ಕೊಂಡು ಅಥವಾ ನಡ್ಕೊಂಡು ಹೋಗಿ ಅಲ್ಲಿದ್ದ ಜಲಚರಗಳನ್ನ ತಿನ್ಲಿಕ್ಕೆ ಆರಂಭ ಮಾಡಿದ್ರು. ಮೀನು, ಮೊಸಳೆ, ಆಮೆ ಇತ್ಯಾದಿ. ಅವುಗಳ ತಲೆಯನ್ನ ಅಲ್ಲಿ ಸಿಕ್ಕಿದ ಕಲ್ಲುಗಳಿಂದ, ರೆಂಬೆಗಳಿಂದ ಒಡೆದು ಬಿಟ್ಟು ಅವುಗಳ ಮೆದುಳನ್ನು ತಿಂದು, ಮಾಂಸವನ್ನ ತಿಂದು. ಸೊ ಇದರಿಂದಾಗಿ ಆ ಆದಿ ಮಾನವರು ಅವರ ಮೆದುಳು ಬಲಿಯಿತು. ಸೊ ಈ ಮೆದುಳಿನ ಸಾಮರ್ಥ್ಯ ಬಲಿತ ಕಾರಣಕ್ಕೆ ಅವರಿಗೆ ವ್ಯೂಹವನ್ನ ರಚನೆ ಮಾಡಿ ಬೇಟೆ ಆಡೋ ಸಾಮರ್ಥ್ಯ ಬಂತು, ಬುದ್ಧಿವಂತಿಕೆ. ಅದರಿಂದ ಬೇಟೆ ಆಡ್ಲಿಕ್ಕೆ ಶುರು ಮಾಡಿದ್ರು. ಬೇಟೆ ಆಡ್ಲಿಕ್ಕೆ ಶುರು ಮಾಡಿದ ಕಾರಣಕ್ಕೆ ಅವರಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತಿನ್ಲಿಕ್ಕೆ ಸಾಮರ್ಥ್ಯ ಬಂತು. ಆ ಪ್ರೋಟೀನ್ಗಳನ್ನ ತಿಂದ ಕಾರಣಕ್ಕೆ ಸಂತಾನ ಶಕ್ತಿ ವೃದ್ಧಿ ಆಯ್ತು. ಇದೆಲ್ಲದರಿಂದಾಗಿ ಸುಮಾರು 30 ಲಕ್ಷ ವರ್ಷ ಆಯ್ತು ಈ ಪ್ರಕ್ರಿಯೆ. ನಾನೀಗ ಏನು 1 ನಿಮಿಷದಲ್ಲಿ ಹೇಳಿದೆ, ಇದು 30 ಲಕ್ಷ ವರ್ಷಗಳ ಪ್ರಕ್ರಿಯೆ. ಒಂದೇ ಮಂಗ ಅಥವಾ ಒಂದೇ ವಾನರ ಹೋಗಿ ಮನುಷ್ಯ ಆಗಿದ್ದಲ್ಲ, ಹಂತ ಹಂತವಾಗಿ 30 ಲಕ್ಷ ವರ್ಷದಲ್ಲಿ ಇದು ನಡೀತು. ಸೊ ಈ ಕಾರಣಕ್ಕೆ ಇವತ್ತು ಮನುಷ್ಯ ಮಾಂಸಾಹಾರಿ ಪ್ರಾಣಿ. ಮುಖ್ಯ ಆಹಾರ ಮನುಷ್ಯರದ್ದು ಮಾಂಸಾಹಾರ, ಸಸ್ಯಾಹಾರ ಅಲ್ಲ. ನಾವು ಮುಖ್ಯವಾಗಿ ಬೇಸಿಕಲಿ ನಾವು ಕಾರ್ನಿವೋರ್ಸ್ ಅಥವಾ ಮಾಂಸಾಹಾರಿಗಳು. ಆದ್ರೆ ಅಂದ್ರೆ ಒಂದೇ ಲೈನಲ್ಲಿ ವಾಕ್ಯದಲ್ಲಿ ಹೇಳೋದಾದ್ರೆ, ಹಣ್ಣನ್ನ ತ್ಯಜಿಸಿ ಮಾಂಸವನ್ನ ಸೇವಿಸಿದ ಕಾರಣಕ್ಕೆ ನಾವು ಮನುಷ್ಯರಾಗಿದ್ದೀವಿ. ಸೊ ಮನುಷ್ಯನ ಶರೀರದಲ್ಲಿ ಫ್ರಕ್ಟೋಸ್ ಅಂತ ಹೇಳುವ ಸಕ್ಕರೆ ಯಾವುದಕ್ಕೂ ಬಳಕೆ ಆಗಲ್ಲ. ಸೊ ನಾವು ತಿನ್ನುವ ಫ್ರಕ್ಟೋಸ್ ಏನಿದೆ ಅದನ್ನ ನಮ್ಮ ಯಕೃತ್ತು ಅಥವಾ ಲಿವರ್ಗೆ ಅದು ತಲುಪಿದಾಗ, ಮೊದಲು ಕರುಳಿನಿಂದ ಮೊದಲು ಲಿವರಿಗೆ ಬರುತ್ತೆ. ಲಿವರ್ ಅಲ್ಲಿ ಅದು ಯಕೃತ್ತಿನಲ್ಲಿ ಅದು ತಕ್ಷಣಕ್ಕೆ ಮೇಧಸ್ಸಾಗಿ, ಅಂದ್ರೆ ಟ್ರೈಗ್ಲಿಸರೈಡ್ ಅಂತೀವಿ, ಪರಿವರ್ತನೆ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಅದು ಗ್ಲೂಕೋಸ್ ಆಗ್ತದೆ, ಬಟ್ ಹೆಚ್ಚಿನದು ಅದು ಮೇಧಸ್ಸಾಗಿ ಪರಿವರ್ತನೆ ಆಗ್ತದೆ. ಅದರಿಂದ ಇವತ್ತು ನಮ್ಮ ತೂಕ ಜಾಸ್ತಿ ಆಗೋದಕ್ಕೆ ಅಥವಾ ಇವತ್ತು ಯಕೃತ್ತಿನಲ್ಲಿ ಮೇಧಸ್ಸು ತುಂಬೋದು ಫ್ಯಾಟಿ ಲಿವರ್ ಡಿಸೀಸ್ ತುಂಬಾ ಸಾಮಾನ್ಯವಾಗ್ತಾ ಇದೆ. ಮೊನ್ನೆ ತಾನೇ ಬ್ಯಾಂಗ್ಳೂರಲ್ಲಿ ಯಾರೋ ಒಬ್ರು ಲಿವರ್ ಟ್ರಾನ್ಸ್ಪ್ಲಾಂಟ್, ಅಂದ್ರೆ ಅವರು ಸ್ವತಃ ಅವರ ಲಿವರ್ ಸಮಸ್ಯೆಗೀಡಾದ ಕಾರಣಕ್ಕೆ ಲಿವರ್ ಬೇರೆಯವರ ಯಕೃತ್ತನ್ನ ಕಸಿ ಮಾಡಲಿಕ್ಕೆ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಪಾಪ ಅಪಘಾತದಲ್ಲಿ ಮೃತಪಟ್ಟವರಿಗೆ ನೀವು ಓದ್ತೀರಿ.
ಏನು ಆರ್ಗನ್ ಡೊನೇಷನ್. ಡೊನೇಷನ್ಸ್. ಸೊ ಆ ತರ ಸಿಕ್ಕಿದ ಲಿವರ್ ಏನಿದೆ ಪಾಪ ಹುಡುಗಂದು, ಯಾರೋ ಒಂದು ಸಣ್ಣ ವಯಸ್ಸಿನ ಹುಡುಗ ಮೃತಪಟ್ಟವನ ಲಿವರ್ ಏನು ಇವರಿಗೆ ಟ್ರಾನ್ಸ್ಪ್ಲಾಂಟಿಗೆ ಸಿಕ್ಕಿತು, ಅದು ಕೂಡ ಫ್ಯಾಟಿ ಲಿವರ್ ಇತ್ತು. ಆದ್ರಿಂದ ಡಾಕ್ಟರ್ಗಳು ಇಲ್ಲ, ಇದು ನಿಮಗೆ ನಾವು ಕಸಿ ಮಾಡೋದಿಲ್ಲ. ಆಮೇಲೆ ಕೆಲವು ಸ್ವಲ್ಪ ದಿನಗಳ ನಂತರ ಮತ್ತೆ ಇನ್ನೊಂದು ಯಾರ್ದು ಆರೋಗ್ಯವಂತ. ಅಂದ್ರೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಫ್ಯಾಟಿ ಲಿವರ್ ಡಿಸೀಸ್ ಅನ್ನುವಂಥದ್ದು ತುಂಬಾ ಎಳೆಯ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಕೂಡ, ಮಹಿಳೆಯರಲ್ಲಿ ಕೂಡ, ಯಾರು ಇದು ಮೊದಲು ಶರಾಬಿನಿಂದ ಬರುವ ಕಾಯಿಲೆ ಅಂತ ತಿಳ್ಕೊಂತ ಇದ್ದಂತ ಕಾಯಿಲೆ ಇವತ್ತು ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಒಂದು ಬಿಂದು ಶರಾಬನ್ನ ಕುಡಿಯದವರಲ್ಲಿ ಕೂಡ ಇವತ್ತು ಫ್ಯಾಟಿ ಲಿವರ್ ಡಿಸೀಸ್ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅವರ ಆಹಾರದಲ್ಲಿರುವಂತ ಫ್ರಕ್ಟೋಸ್ನ ಸೇವನೆ. ಓಕೆ, ಸೊ ನಾಳೆಯಿಂದ ನೀನು ಹಣ್ಣು ತಿನ್ನೋದನ್ನ ಬಿಡು ಅಂತ ಹೇಳ್ತಾ ಇದ್ದೀರಿ ಈಗ? ಖಂಡಿತವಾಗಿ. ನಾಳೆಯಿಂದ ಯಾಕೆ, ಇವತ್ತಿಂದ, ಈಗಿಂದಾನೆ. ಅಲ್ಲ, ಇವತ್ತೊಂದ್ಸಲ ನಾಳೆಯಿಂದ ಬಿಡ್ತೇನೆ. ಇಲ್ಲ, ಅದು ಅಂದ್ರೆ ಏನು ಗೊತ್ತಾ, ಇದು ಈಗ ನೋಡಿ, ನಾನು ಹೇಳಿದೆ ಶರಾಬ್ ಕುಡಿಯೋರಿಗೆ ಬರುವ ಕಾಯಿಲೆ ಇವ್ರಿಗೆ ಬಂದಿದೆ ಅಂತ. ಯಾರಿಗೆ? ಶರಾಬ್ ಕುಡಿಯೋದವ್ರಿಗೆ. ಶರಾಬ್ ಯಾವ್ದ್ರಲ್ಲಿ ಮಾಡ್ತೀವಿ? ಸಕ್ಕರೆನಲ್ಲೇ ಮಾಡ್ತೀವಿ, ಫ್ರೂಟ್ಸ್ ಅಲ್ಲೇ ಮಾಡ್ತೀವಿ, ಧಾನ್ಯಗಳಲ್ಲೇ ಮಾಡ್ತೀವಿ. ಈಗ ನೀವು ಹೇಳಿದ್ರಲ್ಲ ಇವತ್ತಿಂದ ತಿಂದು ಬಿಡ್ತೀನಿ ಅಂತ. ನೀವು ಶರಾಬ್ ಕುಡಿಯೋನಿಗೆ ಶರಾಬು ಬಿಡ್ಲಿಕ್ಕೆ ಹೇಳಿ, ಡಾಕ್ಟ್ರೆ ಇವತ್ತೊಂದು ಡ್ರಿಂಕ್ ತಗೋತೀನಿ ಲಾಸ್ಟ್, ನಾಳೆಯಿಂದ ಇಲ್ಲ ಅಂದ್ರೆ ನೀವು ಆಗ್ಲೇ ನಿಮ್ಮ ಸುಪ್ತ ಮನಸ್ಸು ಇದನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಅರ್ಥನಾ? ನೀವು ಬಿಡ್ಲಿಕ್ಕೆ ತಯಾರಿಲ್ಲ, ನಾನು ಒಂದು ಇವತ್ತು ತಿಂದು ಬಿಡ್ತೀನಿ, ನಾಳೆಯಿಂದ ನೋಡುವ. ಡಾಕ್ಟರ್, ಈ ನಡುವೆ ಒಂದು ಪ್ರಶ್ನೆ. ಕೆಲವರು ತಿಂಗಳಾನ್ಗಟ್ಲೆ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಅವ್ರದ್ದು ಟೈಮ್ ಎಲ್ಲ ತುಂಬ ಆಚೆ ಈಚೆ ಆಗಿರುತ್ತೆ, ರಾತ್ರಿ ಹಗಲಾಗುತ್ತೆ, ಹಗಲು ರಾತ್ರಿ ಆಗುತ್ತೆ. ಅವರು ಆಹಾರ ಸ್ವೀಕಾರ ಮಾಡಬೇಕಾದ್ರೆ ತುಂಬ ಸ್ವೀಟ್ಸ್ಗಳನ್ನು, ಖೀರ್, ಪಾಯಸ ಇತ್ಯಾದಿಗಳು, ಮತ್ತು ತುಂಬ ಹೆಚ್ಚಿನ ಥರದ ಫ್ರೂಟ್ಸ್ಗಳನ್ನೆಲ್ಲ ತುಂಬ ಖುಷಿಯಿಂದ ತಿಂತಾರೆ, ಹೊಟ್ಟೆ ತುಂಬಿಸ್ಕೊಳ್ತಾರೆ, ಮತ್ತು ಇಡೀ ದಿನ ಅದರಲ್ಲೇ ಇದ್ದು ಬಿಟ್ಟಿರ್ತಾರೆ. ಅವ್ರಿಗೇನಂತೀರ? ಇಲ್ಲ, ಅದೇ ಇದು ನಾನು ನನ್ನ ಹತ್ರ ಬರುವಂಥವರಿಗೆಲ್ಲ ಇದನ್ನು ಹೇಳ್ತಾ ಇರ್ತೇನೆ. ಸಿಹಿ ಅಂತ ಅನ್ನುವಂಥದ್ದು ಅದು ಫಾಸ್ಟಿಂಗ್ ಬಿಡುವಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಇರೋದು ತಿನ್ನುವಂಥದ್ದು ಒಳ್ಳೇದಲ್ವೇ ಅಲ್ಲ. ನಿಜ ಹೇಳ್ಬೇಕಂದ್ರೆ ಬಹಳಷ್ಟು ಜನ ಈ ತರ ಫಾಸ್ಟಿಂಗ್ ಮಾಡಿದ ಸಂದರ್ಭದಲ್ಲಿ, ಉಪವಾಸ ಇದ್ದ ಸಂದರ್ಭದಲ್ಲಿ ಅವರ ತೂಕ ಕಡಿಮೆ ಆಗೋ ಬದಲು ತೂಕ ಜಾಸ್ತಿ ಆಗ್ತದೆ. ಅದನ್ನ ಅವರೇ ಬಂದು ಹೇಳ್ತಾರೆ, ತೂಕ ಕಡಿಮೆ ಆಗಿಲ್ಲ ಡಾಕ್ಟ್ರೆ, ಜಾಸ್ತಿ ಆಯ್ತು. ಮತ್ತೆ ಅವರು ಏನ್ ಮಾಡ್ತಾರೆ, ಅದನ್ನ ಆ ಸಂದರ್ಭದಲ್ಲಿ ಬಳಸುವಂತ ಕರಿದ ತಿನಿಸುಗಳಿಗೆ, ಇದೆಲ್ಲ ಬಹಳ ಆಸಕ್ತಿಯ ಸಂಗತಿಗಳು. ನಿಜ. ಅವರು ಕೂಡ ಅವರು ತಿನ್ನುವ ಸಿಹಿಗೆ ಅಥವಾ ಹಣ್ಣಿಗೆ ಅದನ್ನ ಆರೋಪಿಸೋದಿಲ್ಲ. ನಾವು ತುಂಬಾ ಸಮೋಸ ತಿಂತೇವೆ ಡಾಕ್ಟ್ರೆ, ಚಿಪ್ಸ್ ತಿಂತೇವೆ ಡಾಕ್ಟ್ರೆ, ಫ್ರೈ ಮಾಡಿದ್ದೆಲ್ಲ ತಿಂತೇವೆ, ಅದರಿಂದ ನಂದು ತೂಕ ಜಾಸ್ತಿ ಆಯ್ತು. ಚಿಕನ್ ತಿಂತೇವೆ ಡಾಕ್ಟ್ರೆ, ಅದರಿಂದ ತೂಕ ಇಲ್ಲ, ಅದರಿಂದ ಅಲ್ಲ ತೂಕ ಜಾಸ್ತಿ. ಅಫ್ಕೋರ್ಸ್ ಕರಿದ ತಿನಿಸುಗಳು ಒಳ್ಳೇದಲ್ಲ, ಆದ್ರೆ ತೂಕ ಜಾಸ್ತಿ ಆಗೋದು ಚಿಕನ್ ಮಟನ್ ತಿಂದ ಕಾರಣಕ್ಕಲ್ಲ. ಅಲ್ಲಿ ತಿಂದಿರುವಂತ ಹಣ್ಣಿನ ರಸಗಳು, ಹಣ್ಣು, ಖರ್ಜೂರ ಇರ್ಬೋದು, ಒಣ ದ್ರಾಕ್ಷಿ ಇರ್ಬೋದು. ಇನ್ಫ್ಯಾಕ್ಟ್ ಈ ಡ್ರೈ ಫ್ರೂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಡ್ರೈ ಫ್ರೂಟ್ಸ್ ಇಲ್ಲ ಇಲ್ಲ, ಅದಕ್ಕೆ ಅದಕ್ಕೆ ಒಳ್ಳೇದಾಯ್ತು ಅದು ಹೇಳಿರೋದು. ಪಿಸ್ತಾ ಬಾದಾಮ್ ನಟ್ಸ್, ಅದು ಬೀಜಗಳು, ಅವುಗಳನ್ನ ಸೇವಿಸಬಹುದು, ಅವು ಆರೋಗ್ಯಕ್ಕೆ ಒಳ್ಳೇದು. ಡ್ರೈ ಫ್ರೂಟ್ಸ್ ಅಂದ್ರೆ ಖರ್ಜೂರ, ಒಣಗಿದ ದ್ರಾಕ್ಷಿ, ಅಂಜೀರ್, ಹತ್ತಿ ಅಂತೀವಲ್ಲ, ಆಮೇಲೆ ಆಪ್ರಿಕಾಟ್, ಇಂಥವು. ಅವುಗಳಲ್ಲಿ ವಿಪರೀತ ಸಕ್ಕರೆ ಇದೆ. ಖರ್ಜೂರದಲ್ಲಿ 50ರಿಂದ ಕೆಲವುದ್ರಲ್ಲಿ 45, ಕೆಲವುದ್ರಲ್ಲಿ 60ರವರೆಗೆ ವಿಪರೀತವಾದ ಸಕ್ಕರೆ ಇದೆ. ಮತ್ತು ಇಷ್ಟಿಷ್ಟು ದೊಡ್ಡ ಖರ್ಜೂರಗಳು ಇವತ್ತು ನೀವು ಹೋಗಿ ನೋಡಿದ್ರೆ ಎಲ್ಲೆಲ್ಲಿಂದೆಲ್ಲ ಆಮದು ಮಾಡಿಕೊಂಡ ಖರ್ಜೂರ ಇದೆ. ಉಳಿದ ಹಣ್ಣುಗಳಲ್ಲಿ ಕೂಡ ಮತ್ತೆ ಅದರಲ್ಲಿ ನೀರಿನ ಅಂಶ ಕಡಿಮೆ, ಕೇವಲ ಸಕ್ಕರೆ ಅಷ್ಟೇ ಇರೋದು. ಅದರಿಂದ ಡ್ರೈ ಫ್ರೂಟ್ಸ್ ಇರ್ಬೋದು, ಹಣ್ಣಿನ ರಸ ಇರ್ಬೋದು, ಅಥವಾ ಹಣ್ಣು ಬೇರೆ ಇತರ ಹಣ್ಣುಗಳೇ ಇರ್ಬೋದು, ಅಥವಾ ಯಾವುದೇ ಸಿಹಿ ತಿನಿಸುಗಳಿರ್ಬೋದು, ಇವುಗಳನ್ನು ಸೇವಿಸುವುದು ಖಂಡಿತಕ್ಕೂ ಒಳ್ಳೇದಲ್ಲ. ಓಕೆ, ಆದ್ರೆ ಈ ಡ್ರೈ ಫ್ರೂಟ್ಸು ಮತ್ತೆ ಫ್ರೂಟ್ಸ್ಗಳನ್ನ ಸೇವನೆ ಮಾಡುವಂಥದ್ದು ಫಾಸ್ಟಿಂಗ್ ಸಂದರ್ಭದಲ್ಲಿ ಅದು ತಲತಲಾಂತರಗಳಿಂದ ನಡ್ಕೊಂಡು ಬಂದಿರುವ ಇಲ್ಲ, ಆಕ್ಚುಲಿ ಇಲ್ಲ, ಸಂಪ್ರದಾಯನೂ ಇಲ್ಲ. ಇದು ಕೂಡ ಬಹಳ ಆಸಕ್ತಿಯ ವಿಷಯ. ಇದು ನೀವು ಈ ಗ್ರಂಥಗಳನ್ನ, ಶಾಸ್ತ್ರಗಳನ್ನ ಓದಿದ್ರೆ ಅತ್ಯಂತ ಅನಿವಾರ್ಯ ಸಂದರ್ಭದಲ್ಲಿ ಒಂದು ಸಣ್ಣ ಇದನ್ನು ತಿನ್ಬೇಕು ಅಷ್ಟೇ ಅಂತ ಇದೆಯೇ ಹೊರತು, ನೀವು ಹೊಟ್ಟೆ ತುಂಬಾ ಇದನ್ನೇ ತಿನ್ನಿ, ಇದೇ ನಿಮಗೆ ಆಹಾರ, ಇದೇ ಒಳ್ಳೇದು ಅಂತ ಖಂಡಿತಕ್ಕೂ ಅದರಲ್ಲಿ ಕೂಡ ಬರೆದಿಲ್ಲ. ಸರಿ, ಹಾಗಾದ್ರೆ ನಿಮ್ಮ ಮಾತನ್ನ ಕೇಳಿ ಫಾಸ್ಟಿಂಗ್ ಬಿಡುವಂತ ಟೈಮಲ್ಲಿ ಅಥವಾ ಹಿಡಿಯುವಂತ ಟೈಮಲ್ಲಿ ಇದನ್ನ ನಾವು ತಿನ್ನಲ್ಲ ಅಂತ ಒಬ್ರು ಡಿಸೈಡ್ ಮಾಡಿದ್ರು. ಅದ್ರ ಬದಲಿಗೆ ಏನ್ ತಿನ್ನೋದು ಅವರು? ಎಷ್ಟು ಬೇಕಾದಷ್ಟು ಇದೆಯಲ್ಲ. ನೀವು ಹಾಗೆ ನಿಮಗೆ ಏನು ಜ್ಯೂಸ್ ಕುಡಿಲೇಬೇಕು ಅಂತಂದ್ರೆ ಲಿಂಬು ಜ್ಯೂಸ್ ಮಾಡಿ ಕುಡಿರಿ, ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಬಹುದು, ಇಲ್ಲ ನೀರನ್ನಷ್ಟೇ ಸೇವಿಸಬಹುದು. ನೀವು ಇಂಥದನ್ನೇ ಸೇವಿಸಬೇಕು, ಖರ್ಜೂರನ್ನೇ ತಗೋಬೇಕು ಅಂತ ಎಲ್ಲಿಯೂ ಇಲ್ಲ. ಮಾಡ್ಬೋದು, ಯಾವ್ದನ್ನ ಬೇಕಾದ್ರೂ ಸೇವಿಸ್ಬೋದು. ಕೋಳಿ ತಿನ್ಬೋದು, ಮಾಂಸ ತಿನ್ಬೋದು, ಮೊಟ್ಟೆ ತಿನ್ಬೋದು, ಮೀನು ತಿನ್ಬೋದು, ಅನ್ನ ಸ್ವಲ್ಪ ತಿನ್ಬೋದು, ತರಕಾರಿಗಳನ್ನು ತಿನ್ಬೋದು. ಈ ಆರೋಗ್ಯಕರವಾದ ಆಹಾರವನ್ನು ಉಪವಾಸದ ಸಂದರ್ಭದಲ್ಲಿ ತಿನ್ಬೋದು. ನಿಜ ಹೇಳ್ಬೇಕಂದ್ರೆ ನೀವು ಸಕ್ಕರೆ ಮತ್ತೆ ಮೈದಾ ಇತ್ಯಾದಿಗಳನ್ನ ತುಂಬಾ ಕಡಿಮೆ ಮಾಡಿದ್ರೆ ನಿಮಗೆ ಹಸಿವೇನೂ ಆಗಲ್ಲ, ಹಸಿವೆ ಕಡಿಮೆ ಇರುತ್ತೆ. ಉಪವಾಸನ ಅತಿ ಸುಲಭದಲ್ಲಿ ನಿಭಾಯಿಸ್ಬೋದು. ಯಾಕಂದ್ರೆ ಈ ಮೀನು, ಮಾಂಸ, ಮೊಟ್ಟೆ ಏನಿದೆ
ಅದು ನಮ್ಮ ಶರೀರಕ್ಕೆ ಬೇಕಾದ ಎಲ್ಲವನ್ನ ಕೊಡುತ್ತೆ. ಪ್ರೋಟೀನ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ವೈಟಮಿನ್ ಮಿನರಲ್ಸ್ ಎಲ್ಲವನ್ನ ಕೊಡುತ್ತೆ. ಅದರಿಂದ ನಿಮ್ಮ ಶರೀರ ಹಸಿವಾಗಿ ಇನ್ನೂ ತಿನ್ನು ಅಂತ ಅದು ಕೇಳೋದೇ ಇಲ್ಲ. ನಿಮಗೆ ಬಳಲಿಕೆನೂ ಆಗಲ್ಲ. ನಿಜ ಅಂದರೆ ನೀವು ಈ ಸಕ್ಕರೆ ಸಿಹಿ ತಿನಿಸುಗಳು ಇಲ್ಲದೇ ಉಪವಾಸವನ್ನು ಬಹಳ ಸಮರ್ಥವಾಗಿ ಇನ್ನಷ್ಟು ಹೆಚ್ಚು ಚಟುವಟಿಕೆಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ. ಡಾಕ್ಟರ್, ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ಸೀರೀಸ್ ಆಫ್ ಕ್ವೆಶನ್ಸ್ ಇದೆ, ಬಟ್ ಅದಕ್ಕೂ ಮುಂಚೆ ಈ ಒಂದು ಪ್ರಶ್ನೆ ಕೇಳ್ತೇನೆ, ಅದನ್ನು ಒಂದು ಶಾರ್ಟ್ ಆಗಿ ನೀವು ಮುಗಿಸಿಬಿಡಿ. ವಾರೆನ್ ಬಫೆಟ್ ಹೇಳ್ತಾರೆ, ನನ್ನ ದಿನನಿತ್ಯದ ಆಹಾರ 2 ಬರ್ಗರ್ 5 ಕೂಕ್, ದಿಸ್ ಇಸ್ ದ ಬೆಸ್ಟ್ ಆ್ಯಂಡ್ ಹೆಲ್ದಿ ಡಯಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್, ಐ ಹ್ಯಾವ್ ನೋ ಪ್ರಾಬ್ಲಮ್ಸ್ ಅಂತ. ವಾರೆನ್ ಬಫೆಟ್ ಯಾವ ವಯಸ್ಸಲ್ಲಿ? ಈಗ 95 ಎಷ್ಟು ಆಯ್ತು ಅವ್ರಿಗೆ? 90+. ಖಂಡಿತ 90+. ಅವರು ಯಾವ ವಯಸ್ಸಲ್ಲಿ ತಿನ್ಲಿಕ್ಕೆ ಶುರು ಮಾಡಿದೆ, ಅದನ್ನ ಕುಡಿಯಕ್ಕೆ ಶುರು ಮಾಡಿದೆ ಅಂತ ಅವ್ರಿಗೆ ಹೇಳ್ಬೇಕು. ಈಗ ಅವರ 60 ವರ್ಷ ವಯಸ್ಸಿನವರೆಗೆ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಹೆಚ್ಚಿನವರಿಗೆ ಇವತ್ತು 90 ವರ್ಷದವರು ಏನಿದ್ದಾರೆ, ಅವರ ಮೊದಲ 50 ವರ್ಷದವರೆಗೆ ಅಥವಾ 60 ವರ್ಷದವರೆಗೆ ಅವರಿಗೆ ಇಂಥವೆಲ್ಲ ತಿನ್ಲಿಕ್ಕೆ ಸಿಗ್ತಾನೆ ಇರಲಿಲ್ಲ. ಅರ್ಥ ಆಯ್ತಾ? ಸಿಗ್ತಾನೆ ಇರಲಿಲ್ಲ. ಅವ್ರು ಕುಡಿಬೇಕಂದ್ರೆ ಕೋಕ್ ಅಥವಾ ಪೆಪ್ಸಿ ಇರಲಿ, ಯಾವುದೇ ಇರಲಿ, ಅದು ಮಾರ್ಕೆಟಲ್ಲಿ ಇದ್ರೆ ತಾನೇ ಅವ್ರು ಕುಡಿತಾ ಇದ್ದಿದ್ದು. ಈಗ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬೇಕರಿಗಳಾಗ್ಲಿ, ಐಸ್ ಕ್ರೀಮ್ಗಳಾಗ್ಲಿ, ಚಾಕ್ಲೇಟ್ಗಳಾಗ್ಲಿ ಎಲ್ಲಿದ್ದು ಇದ್ರೂ ಕೂಡ ತಗೊಳ್ಳಿಕ್ಕೆ ನಮ್ಮ ಕಡೆ ದುಡ್ಡು ಇರಲಿಲ್ಲ. ಅದು ವಾರೆನ್ ಬಫೆಟ್ಗೂ ಕೂಡ ಅದು ನಿಜಾನೇ. ಇವತ್ತೇನೋ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಆಗಿರ್ಬೋದು, ಬಟ್ ಅವರ ಸಣ್ಣ ವಯಸ್ಸು ಹೇಗಿತ್ತು, ವಿದ್ಯಾರ್ಥಿ ದೇಶ ಹೆಂಗಿತ್ತು, ಯೌವನ ಹೆಂಗಿತ್ತು. ಸೊ ಇದು ಯಾಕೆ, ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ. ಇವತ್ತು ಮಕ್ಕಳು ಹುಟ್ಟುವಾಗನೇ ಅವರ ತೂಕ ಎಷ್ಟಿದೆ? 3.5 - 4, ಕೆಲವು ಸಲ 6 ಕಿಲೋದಷ್ಟು ತೂಕ ಇದೆ. ನಮ್ಮ ಜನರೇಷನ್ ಅವರು, ನಾವೇನು ಇವತ್ತು 50, 55, 60 ವಯಸ್ಸಿನ ಸನಿಹದಲ್ಲಿದ್ದೀವಿ. ನಾವೆಲ್ಲ ಹುಟ್ಟುವಾಗ ನಮ್ಮ ತೂಕ 2 ರಿಂದ 2.5 ಕಿಲೋ. 3 ಕಿಲೋ ಮಗು ಇದೆ ಅಂತಂದ್ರೆ ಬಹಳ ಒಳ್ಳೆ ವೆಯ್ಟ್ ಮಗುವಿಗೆ ಅಂತ. ಇವತ್ತು ಹೆಚ್ಚಿನ ಮಕ್ಕಳ ತೂಕನೇ 3.5, 4 ಇದೆ. 6.5 ಕಿಲೋದ ಮಕ್ಕಳು ಇದ್ದಾರೆ. ಅವರನ್ನ ಹೆರಿಗೆ ಮಾಡಿಸ್ಲಿಕ್ಕೆ ಆಗಲ್ಲ, ಸಿಜೇರಿಯನ್ ಮಾಡಬೇಕು. ಸಿಜೇರಿಯನ್ ಜಾಸ್ತಿ ಆಗ್ತಾ ಇದೆ. ಇದು ಯಾಕೆ? ಹುಟ್ಟುವ ಮಗುದು ತೂಕನೇ 3 ಕಿಲೋ ಇದ್ದದ್ದು ಇವತ್ತು 4.5 ಕಿಲೋ, ಅಂದ್ರೆ 1.5 ಕಿಲೋ ಜಾಸ್ತಿ ಇದೆ ತೂಕ. ಎಷ್ಟು % ಜಾಸ್ತಿ ಆಯ್ತು ಲೆಕ್ಕ ಹಾಕಿ. ಅಷ್ಟು ತೂಕ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು? ತಾಯಿ ಗರ್ಭಿಣಿ ಆಗಿದ್ದಾಗ ಆ ತಾಯಿಗೆ ತಿನ್ನಿಸಿರೋದು. ಯಾರು ತಿನ್ನಿಸೋದು? ಮನೆ ಮಂದಿ. ಡಾಕ್ಟರ್ಗಳ ಪಾತ್ರನೂ ಇದೆ. ತುಂಬಾ ಹಣ್ಣು ತಿನ್ಬೇಕು ನೀವು, ತುಂಬಾ ಹಾಲು ಕುಡಿಬೇಕು ನೀವು. ಅಂದ್ರೆ ಮಗು ಹುಟ್ಟುವಾಗಲೇನೆ ಬೊಜ್ಜು ಹಿಡ್ಕೊಂಡು, ಅತಿ ತೂಕ ಹಿಡ್ಕೊಂಡು ಹುಟ್ಟುತ್ತದೆ. ಅಂತ ಮಕ್ಕಳ ಹಸಿವು ತುಂಬಾ ಜಾಸ್ತಿ ಇರುತ್ತೆ. ಹುಟ್ಟುವಾಗಲೇ ಅತಿ ಹಸಿವು ಇರ್ತದೆ ಅವರಿಗೆ. ಆಮೇಲೆ ಆ ಮಕ್ಕಳಿಗೆ ನಾವು ಸಣ್ಣದಿರುವಾಗಲೇ ಚಾಕ್ಲೇಟ್ ತಿನ್ನಿಸ್ಲಿಕ್ಕೆ ಶುರು ಮಾಡ್ತೀವಿ, ಸಾಫ್ಟ್ ಡ್ರಿಂಕ್ಸ್ ತಿನ್ನಿಸ್ತೀವಿ, ಫ್ರೂಟ್ ಜ್ಯೂಸು ಕುಡಿತೀವಿ. ಸೊ ಅಲ್ಲಿಂದನೇ ಸಮಸ್ಯೆ ಶುರು ಆಗುತ್ತೆ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ, ಇವತ್ತು ಸಣ್ಣ ಮಕ್ಕಳಿಗೇನೆ ಒಬೆಸಿಟಿ ಇದೆ, ಸಣ್ಣ ಮಕ್ಕಳಿಗೇನೆ ಫ್ಯಾಟಿ ಲಿವರ್ ಇದೆ. ಸಣ್ಣ ಮಕ್ಕಳಲ್ಲಿ ಮೊದಲು 65 ವರ್ಷದಲ್ಲಿ ಬರ್ತಾ ಇದ್ದ ಡಯಾಬಿಟಿಸು ಇವತ್ತು 15-20 ವರ್ಷದಲ್ಲಿ ಬರಲಿಕ್ಕೆ ಶುರು ಆಗ್ತಾ ಇದೆಯಲ್ಲ. ಹೌದೌದು, 22 ವರ್ಷದ ಹುಡುಗರಿಗೂ ಡಯಾಬಿಟಿಸ್. ನಾನು ಇನ್ನೊಂದು ಮಾತು ಹೇಳ್ಬೋದು ಅಂತಂದ್ರೆ, ಮೊದಲೆಲ್ಲ ಮುಟ್ಟಾಗ್ತಾ ಇದ್ದ ವಯಸ್ಸು ಹುಡುಗಿಯರದು 16 ವರ್ಷ 15 ವರ್ಷ. ಇವತ್ತು 9 ವರ್ಷದ ಮಕ್ಕಳು ಆಗ್ತಾರೆ. ಅದ್ರ ಅರ್ಥ ಏನು? ಈ 9 ವರ್ಷದಲ್ಲಿ ಈ ಮಗು ಆ 16 ವರ್ಷದಲ್ಲಿ ಆ ಕಾಲದಲ್ಲಿ ಏನು ಆ ಹುಡುಗಿ ಎಷ್ಟು ಆಹಾರವನ್ನು ತಿಂದಿದ್ರು, ಅದು ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ಒಟ್ಟಾರೆ ಆಹಾರದ ಪ್ರಮಾಣ ಎಷ್ಟನ್ನ 16 ವರ್ಷದಲ್ಲಿ ಆ ಮಕ್ಕಳು ತಿಂದಿದ್ರು ಅಷ್ಟನ್ನ ಈ ಮಕ್ಕಳು 9 ವರ್ಷದಲ್ಲಿ ತಿಂದಿದ್ದಾರೆ. ಅಂದ್ರೆ ಇವರ ಆಹಾರ ಅವರಿಗಿಂತ ಡಬಲ್ ಇವರು ತಿಂತಾ ಇದ್ದಾರೆ. ಅಷ್ಟೇ, ಸಿಂಪಲ್. ರೈಟ್. ಇಲ್ಲಿ 2 ಪ್ರಶ್ನೆಗಳು. ಡಾಕ್ಟರ್ ಕಕಿಲ ಅವರು ಹೇಳೋದು ನಿಜಕ್ಕೂ ಫ್ಯಾಂಟಾಸ್ಟಿಕ್, ಸತ್ಯವನ್ನೇ ಹೇಳ್ತಾರೆ ಅವರು. ಅದನ್ನು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಮಾಡೋದಕ್ಕೆ ಹೋದರೆ ಇನ್ನೂ ಕಷ್ಟ ಆಗ್ತದೆ ಅನ್ನೋದು ಒಂದು ಪಾಯಿಂಟ್. ಆದರೆ ಸೆಕೆಂಡ್, ಡಾಕ್ಟ್ರೆ, ನಿಮ್ಮ ಮಾತನ್ನು ಇಷ್ಟೆಲ್ಲ ಕೇಳಿದ ನಂತರ ನಾಳೆಯಿಂದ ನೀನು ಚಾಕ್ಲೇಟ್ಸ್ ತಿನ್ನೋದನ್ನು ಬಿಡು, ಫ್ರೂಟ್ಸ್ ತಿನ್ನೋದನ್ನು ಬಿಡು, ಹಾಲು ಕುಡಿಯೋದನ್ನು ಬಿಡು, ಟೋಟಲಿ ಸಕ್ಕರೆಯನ್ನ ಬಿಟ್ಟೇ ಬಿಡು. ಇದು ಪ್ರಾಕ್ಟಿಕಲಿ ಜೀವನದಲ್ಲಿ ಸಾಧ್ಯ ಆಗುತ್ತಾ? ಖಂಡಿತ. ಹೇಗೆ? ಯಾಕೆ ಆಗಲ್ಲ? ನಾವು ಬಿಟ್ಟು ಬಿಡುದು ಅಷ್ಟೇ. ಹೇಗೆ ಅಂದ್ರೆ, ಈಗ ಸಿಗರೇಟ್ ಬಿಡು ಅಂತೀವಿ, ನೀನು ನೋಡಪ್ಪ ನಿಂದು ಲಿವರ್ ಕೆಟ್ಟೋಗಿದೆ, ಇವತ್ತಿಂದ ನೀನು ಶರಾಬು ಮುಟ್ಲೇಬಾರ್ದು ಅಂತ ಹೇಳ್ತೀವಿ. ಬಿಡುವವರಿಲ್ವಾ? ಬಿಡ್ತಾರೆ. ಎಷ್ಟೋ ಜನ ಮಧ್ಯವರ್ಜನ ಶಿಬಿರ ಮಾಡ್ತಾರೆ. ನೀವು ಐ ಆಮ್ ಶೂರ್ ಉಡುಪಿಯಲ್ಲಿ ಮಧ್ಯವರ್ಜನ ಶಿಬಿರಗಳಿಗೆ ತುಂಬಾ ಹೋಗಿದ್ದೀರಿ. ನೀವು MC ಆಗಿ ಕಂಡಕ್ಟ್ ಮಾಡಿರ್ತೀರಾ, ನಿಮ್ಗೆ ಅನುಭವ. ಸೊ ಯಾರು ತೀರ್ಮಾನ ಮಾಡ್ತಾರೆ, ಇಲ್ಲ ಯಾರಿಗೆ ಕನ್ವಿನ್ಸ್ ಆಗಿರುತ್ತೆ, ಇಲ್ಲ ಡಾಕ್ಟರ್ ಹೇಳೋದು ಸರಿ ಇದೆ, ಎಲ್ಲ ವಿವರಣೆಗಳು ಸರಿ ಇದೆ, ಇದನ್ನೆಲ್ಲ ಓದಿದ್ರು ಇದೇ ಕಾಣ್ಲಿಕ್ಕೆ ಸಿಗತ್ತೆ, ಖಂಡಿತ ನಾನು ಬಿಟ್ಟು ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಯಾಕೆ ಬಿಡಕ್ಕಾಗಲ್ಲ? ಬಿಡಕ್ಕಾಗಲ್ಲ. ಹೇಗೆ ಶರಾಬು ಕುಡಿಯುವವರು ತುಂಬಾ ಅದಕ್ಕೆ ಡಿಪೆಂಡೆಂಟ್ ಆಗಿದ್ದವು. ಕರೆಕ್ಟ್.
ಡಿಪೆಂಡೆಂಟ್ ಆಲ್ಕೋಹಾಲಿಸಮ್ ಅಂದ್ರೆ ಸ್ವಲ್ಪ ಬೇರೆ ಇದೆ. ಅವರು ದೈಹಿಕವಾಗಿ ಶರಾಬಿನ ಮೇಲೆ ಅವಲಂಬಿತರಾಗಿರ್ತಾರೆ. ಅದು ಬಿಟ್ಟ ತಕ್ಷಣ ಕೈಕಾಲು ನಡಗ್ಲಿಕ್ಕೆ ಶುರು ಆಗುತ್ತೆ, ನಿದ್ದೆ ಬರಲ್ಲ, ತುಂಬಾ ಕಷ್ಟ ಅನುಭವಿಸ್ತಾರೆ. ಸೊ ಅಂತವ್ರನ್ನ ನಾವು ಕೆಲವು ಸಾರಿ ಒಂದು 3 ರಿಂದ 4 ವಾರ ಆಸ್ಪತ್ರೆಯಲ್ಲಿ ಕೂಡಿ ಹಾಕಿ ಲಾಕ್ ಮಾಡಿ ಬೀಗ ಜಡಿದು ಅಡ್ಮಿಟ್ ಮಾಡ್ಬೇಕಾಗುತ್ತೆ, ಡೆಲಿರಿಯಂ ಟ್ರೆಮೆನ್ಸ್ ಅಂತ. ಸೊ ಇದು ಕೂಡ ಶರಾಬು ಕೂಡ ಆಗೋದು ಸಕ್ಕರೆನಲ್ಲಿ ಅಂತ ನಾನು ಆಗ ಹೇಳಿದೆ, ಹಣ್ಣಿನಿಂದ ಧಾನ್ಯಗಳಿಂದ. ಸೊ ಅಷ್ಟು ತೀವ್ರ ಅಲ್ಲದಿದ್ರೂ ಕೂಡ ಸಕ್ಕರೆಯನ್ನ ಸಿಹಿ ತಿನಿಸುಗಳನ್ನ ಬಿಟ್ಟಾಗ ಅದೇ ರೀತಿಯ ಅನುಭವ ಆಗತ್ತೆ, ಕಷ್ಟ ಆಗತ್ತೆ. ನೀವು ಚಡಪಡಿಕೆ ಬೇಕು ಅಂತ ಅದು ನಿಮ್ಮ ಸುಪ್ತ ಮನಸ್ಸು ತಕ್ಷಣ ನಾನು ಆಗ ಹೇಳಿದ್ದಲ್ಲ, ಸಕ್ಕರೆ ಬಿಡಿ ಅಂದ ತಕ್ಷಣ ಶುರು ಮಾಡ್ತಾರೆ. ಕೆಲವರಿಗೆ ಕಣ್ಣೀರು ಬರುತ್ತೆ. ನೀವು ಮಕ್ಕಳಿದ್ರೆ ನಿಮ್ಮ ಮಕ್ಕಳಿಗೆ ಈಗಾಗಲೇ ಚಾಕ್ಲೇಟ್ ಬಿಸ್ಕೆಟ್ ತಿನ್ನಿಸಿ ಅಭ್ಯಾಸ ಮಾಡಿಸಿದ್ರೆ, ನೀವು ಮಗಿನ ಮುಂದೆ ಹೇಳಿ ಇಲ್ಲ ಡಾಕ್ಟರ್ ಹೇಳಿದ್ರು ನಾಳೆಯಿಂದ ಚಾಕ್ಲೇಟ್ ತರಬಾರ್ದು, ಮಗು ನಿಮ್ಗೆ ಹೊಡಿಯಕ್ಕೆ ಬರುತ್ತೆ, ಮಗು ಗಲಾಟೆ ಮಾಡ್ಲಿಕ್ಕೆ ಬರುತ್ತೆ. ಯಾಕೆ ಮಕ್ಕಳು ಅವರಿಗೆ ಇದರದ್ದು ಸಿಗ್ನಿಫಿಕೆನ್ಸ್ ಅರ್ಥ ಆಗದೇ ಇರ್ಬೋದು, ಬಟ್ ಸುಪ್ತ ಮನಸ್ಸು ಸಕ್ಕರೆ ಇನ್ನು ನೀನು ತಿನ್ನಬಾರ್ದು ಅಂತ ಹೇಳಿದ ಕೂಡಲೇ ಅದು ರಿಯಾಕ್ಟ್ ಆಗತ್ತೆ, ಹೊಡಿಲಿಕ್ಕೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಮಕ್ಕಳು ಚೀರಾಡ್ತಾರೆ. ಅವಾಗ ನೀವು ಈಲ್ಡ್ ಆಗಬಾರ್ದು. ಯಾವ ರೀತಿ ಶರಾಬು ಕುಡಿಯುವವರಿಗೆ ನಾವು ಮಧ್ಯವರ್ಜನ ಶಿಬಿರದಲ್ಲಿ ಎಷ್ಟೇ ಕಷ್ಟ ಆದರೂ ಕಷ್ಟಕ್ಕೆ ನಾವು ನಿನಗೆ ಚಿಕಿತ್ಸೆ ಕೊಡ್ತೀವಿ, ಬಟ್ ನೀನು ಮುಟ್ಟಬಾರದು ಅಂತೇಳಿ ಅವರನ್ನು ಬಿಡಿಸಿ ಹೊರಗೆ ತರ್ತೀವೋ, ಅದೇ ರೀತಿ ಸಕ್ಕರೆ ಹಣ್ಣು ಇದು ಎಲ್ಲವನ್ನ ಬಿಟ್ಟಾಗ ಒಂದು 20 ದಿನ 25 ದಿನ ಕಷ್ಟ ಆಗೇ ಆಗುತ್ತೆ. ತುಂಬ ಅಲ್ಲ, ಸ್ವಲ್ಪ ಆಗತ್ತೆ, ಚಡಪಡಿಗೆ ಆಗುತ್ತೆ, ಬೇಸರ ಆಗುತ್ತೆ, ಮೂಡ್ ಚೇಂಜ್ ಆಗುತ್ತೆ, ಮಧ್ಯರಾತ್ರಿ ಎದ್ದು ಹೋಗಿ ಚಾಕ್ಲೇಟ್ ಹೆಕ್ಕಿ ತಿನ್ನುವಂತ ಕಾಣುತ್ತೆ. ನಿಜ. ಅದೆಲ್ಲ ಯಾವ ರೀತಿ ಶರಾಬು ಚಡಪಡಿಕೆ ಉಂಟು ಮಾಡ್ತದೆ, ಸಕ್ಕರೆನೂ ಅದೇ ರೀತಿ. ಬಿಕಾಸ್ ಅದು ಎರಡು ಒಂದೇನೆ. ಹಾಗಾದ್ರೆ ಸಕ್ಕರೆ ಈಸ್ ಈಕ್ವಲ್ ಟು ಶರಾಬು 100%. ಸಕ್ಕರೆ ಈಸ್ ಈಕ್ವಲ್ ಟು ಶರಾಬು. ಖಂಡಿತ. ಸಕ್ಕರೆ ಈಸ್ ಈಕ್ವಲ್ ಟು ಶರಾಬು. ಖಂಡಿತ. ಎಷ್ಟು ಸಾರಿ ಕೇಳಿದ್ರು ಅದೇ ಹೇಳ್ತೀನಿ ನಾನು. ಖಂಡಿತ. ಇನ್ಫ್ಯಾಕ್ಟ್ ಕೆಲವು ನೀವು ಗೂಗಲ್ ಅಲ್ಲಿ ಹುಡುಕಿದ್ರು ಸಿಗ್ಬೋದು, ಶುಗರ್ ಈಸ್ ಮೋರ್ ಎಡಿಕ್ಟಿಂಗ್ ದನ್ ಹೆರಾಯಿನ್ ಅಂತ ಹೇಳುವ ಏನು ಲೇಖನಗಳು ಕೂಡ ಪಬ್ಲಿಷ್ ಆಗಿದೆ. ಏನು ಮಾದಕ ದ್ರವ್ಯ ಇವತ್ತು ವ್ಯಸನ ಉಂಟು ಮಾಡುವ ದ್ರವ್ಯಗಳಿದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ವ್ಯಸನಕಾರಿ ಸಕ್ಕರೆ ಅಂತ. ಅದಕ್ಕೇನೆ ಕೆಲವು ಅತ್ಯುನ್ನತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಬಹಳ ಒಳ್ಳೆಯ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಸಕ್ಕರೆ ಅಂತ ಹೇಳೋದನ್ನ ನಿಷೇಧಿಸಬೇಕು. ಹೇಗೆ ನಾವು ಶರಾಬನ್ನ 21 ವರ್ಷಕ್ಕಿಂತ ಕೆಳಗಿನವರಿಗೆ ಖರೀದಿಸದಾಗೆ ಮಾಡಿದೀವಿ, ಅದೇ ರೀತಿ ಸಕ್ಕರೆಗೂ ಮಾಡಬೇಕು. ಹೇಗೆ ಇವತ್ತು ಶರಾಬಿಗೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಹೋಗ್ತಾರೆ, ಹಾಗೆ ಸಕ್ಕರೆಗೆ ವಿಪರೀತ ಮಾಡಬೇಕು. ಅದು ಜನರ ಕೈಗೆ ಮಾಡಬಾರ್ದು. ಈ ತರ ಇದು ಅಲ್ಲ, ಬಟ್ ಇದನ್ನ ಯಾರು ಮಾಡಲ್ಲ. ಯಾಕಂದ್ರೆ ಇಲ್ಲಿ ಹೇಳ್ಬೋದು ಅಂತಾದ್ರೆ, ಸಕ್ಕರೆ ಕಾರ್ಖಾನೆ ಮಾಲೀಕರೇ ಆಹಾರದ ಇಲಾಖೆ ಸಚಿವರಾಗ್ತಾರೆ. ನೀವು ನೋಡಿ, ನೀವು ತೆಗೆದು ನೋಡಿ, ಕೇಂದ್ರದಿಂದ ರಾಜ್ಯದವರೆಗೆ ತೆಗೆದು ನೋಡಿ, ಆಹಾರ ಇಲಾಖೆ ಸಚಿವರಾಗುವವರು ಹೆಚ್ಚಿನವರು ಸಕ್ಕರೆ ಕಂಪನಿಗಳ ಸಕ್ಕರೆ ಫ್ಯಾಕ್ಟರಿ ಇದೆಯಲ್ಲ, ಕಾರ್ಖಾನೆಗಳ ಮಾಲೀಕರು ಅಥವಾ ಸಹಕಾರಿ ಸಂಘಗಳ ಅಧ್ಯಕ್ಷರು. ಆಹಾರ ಇಲಾಖೆ ಅಲ್ಲದಿದ್ರು ಬಹಳ ಏನು ಪ್ರಮುಖವಾದಂತ ಖಾತೆಗಳಲ್ಲಿ ಅವ್ರು ಇರ್ತಾರೆ. ಆದ್ರಿಂದ ಈ ನೀತಿ, ನಾನು ಆಗ್ಲೇ 2 ಉದಾಹರಣೆ ಕೊಟ್ಟೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ನಮ್ಮ FSSAI. ಈ ನಿಯಮಗಳನ್ನ ತರೋದು ಬಹಳ ಕಷ್ಟ ಇದೆ. ಆದ್ರಿಂದ ಅದಕ್ಕೆ ಕಾಯಬಾರ್ದು. ನಮ್ಗೆ ನಿಷೇಧಿಸಿಕೊಳ್ಳಿಕ್ಕೆ ನಮ್ಗೆ ಯಾವ ಸರ್ಕಾರ ಯಾವ ಸಚಿವ ಬೇಕಾಗಿಲ್ಲ, ನಾವೇ ಮಾಡ್ಕೊಂಡು. ರೈಟ್. ಓಕೆ, ಇನ್ನೊಂದು 10 ನಿಮಿಷದಲ್ಲಿ ಮಾತನ್ನು ಮುಗಿಸೋಣ ಡಾಕ್ಟ್ರೆ. ಅದಕ್ಕೂ ಮುಂಚೆ ಕೆಲವು ಐಮ್ ಜಸ್ಟ್ ಕಟಿಂಗ್ ಅಕ್ರಾಸ್. ಇಷ್ಟೊತ್ತು ನಾವು ಸಕ್ಕರೆ ಬಗ್ಗೆನೇ ಮಾತಾಡಿದ್ವಿ, ಸ್ವಲ್ಪ ಇಲ್ಲಿಂದ ನಾನು ಡೈವರ್ಟ್ ಆಗ್ತೇನೆ. ಈಗ ಎಲ್ರಿಗೂ ಹೆಲ್ತ್ ಕಾನ್ಷಿಯಸ್ ಅಂತೂ ತುಂಬ ಜನ ಇದ್ದೇ ಇದ್ದಾರೆ. ಬೆಳಿಗ್ಗೆ ಸುಮಾರು 3:30-4 ಗಂಟೆಗೆ ಮನೆಯಿಂದ ಹೊರಗೆ ಬಂದರೆ ಒಂದಷ್ಟು ಜನ ಕೈ ಕಾಲು ಬೀಸ್ಕೊಂಡು ಜಾಗ ವಾಕಿಂಗ್ ಮಾಡ್ತಾರೆ. ಸಂಜೆನೂ ವಾಕಿಂಗ್ ಮಾಡ್ತಾರೆ. ಇದರಲ್ಲಿ ಹೆಂಗಸರು, ಗಂಡಸರು, ಮಕ್ಕಳು, ಯುವಕರು ಎಲ್ಲರನ್ನು ನಾವು ನೋಡ್ತೇವೆ ಡಾಕ್ಟ್ರೆ. ಈಗ ಇಲ್ಲಿ ನಂಗೆ 2 ಪ್ರಶ್ನೆ, ನೀವು ಇದನ್ನು ಕ್ಲಿಯರ್ ಮಾಡಬೇಕು. ಒಂದು, ಚೆನ್ನಾಗಿ ತಿನ್ನೋದು, ನಾನು ಸರಿಯಾಗಿ ತಿಂದಿದ್ದೀನಿ ಎಲ್ಲ ಕರಗಿಸ್ಬೇಕು ಅಂತ ಟಕ್ ಅಂತ 10 ನಿಮಿಷದಲ್ಲಿ ವಾಕಿಂಗಿಗೆ ಹೋಗೋದು, ಅರ್ಧ ಗಂಟೆ, ಇದೊಂದು. ಇಲ್ಲ ಅಂತಂದರೆ ನಾನು ಚೆನ್ನಾಗಿ ವಾಕಿಂಗ್ ಮಾಡಿ ಬಂದು ಸ್ನಾನ ಮಾಡಿ ಸರಿಯಾಗಿ ವಾಕಿಂಗ್ ಮಾಡಿದ್ದೀನಿ, ಫುಲ್ ಟಯರ್ಡ್ ಆಗಿದೆ, ಚೆನ್ನಾಗಿ ತಿನ್ಬೇಕು, ಹೋಗಿ ಮಲ್ಗಬಹುದು. ಇದು 2ರಲ್ಲಿ ಯಾವ್ದು ಸರಿ? ಇಲ್ಲ, ಅದು 2 ತಪ್ಪು. ನೀವು ಆಹಾರವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳದೇ ಇದ್ರೆ ನೀವು ಎಷ್ಟು ವಾಕಿಂಗ್ ಮಾಡಿದ್ರು ಕೂಡ ನೋಡಿ ಹೆಚ್ಚೇನು ಉಪಯೋಗ ಆಗಲ್ಲ. ಈಗ ಇದೇ ಕಾರಣಕ್ಕೆ ಇವತ್ತು ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ನೀವು ಓದ್ತೀರಿ ಅಥವಾ ನಿಮ್ಮ ಫೇಸ್ಬುಕ್ ಅಥವಾ ಇದು ನಿಮ್ಮ ಸೋಷಿಯಲ್ ಮೀಡಿಯಾ ನೀವು ನೋಡಿದ್ರೆ, ನನ್ನ ಸ್ನೇಹಿತ ಚೆನ್ನಾಗಿ ಇದ್ದ, ಹಠಾತ್ ಹೃದಯಾಘಾತ ಆಗಿ ಮೃತಪಟ್ಟ, ಇಂಥ ಮೆಸೇಜ್ಗಳನ್ನ, ಅವನು ಆರೋಗ್ಯವಂತ ಆಗಿದ್ದ ಅಂತ. ಹೊರಗಡೆಯಿಂದ ಆರೋಗ್ಯವಂತರಾಗಿ ಕಾಣ್ತಾ ಇರ್ಬೋದು, ಆದ್ರೆ ದೇಹದ ಒಳಗೆ ಸಮಸ್ಯೆಗಳು ಇದ್ದೇ ಇರ್ತವೆ.
ಯಾರು ಕೂಡ ಏನು ಸಮಸ್ಯೆ ಇಲ್ಲದವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯಲ್ಲ. ಓಕೆ. ಸೊ ಇದು ಎಲ್ಲದಕ್ಕೆ ಮೂಲ ಕಾರಣ ನಾವು ತಿಂತ ಇರೋ ಆಹಾರದಿಂದಾಗಿ ನಮ್ಮ ದೇಹದ ಆರೋಗ್ಯವನ್ನು ನಾವು ಕೆಡಿಸಿರೋದು. ನಾನು ಆಗ್ಲೇ ಹೇಳಿದಾಗ ಎಲ್ಲ ವ್ಯವಸ್ಥೆಗಳನ್ನು ನಾನು ಹೇಳಿದ್ದೆ ನಮ್ಮ ಅಂಗಾಂಗಗಳನ್ನು. ಸೊ ಆದ್ರಿಂದ ನೀವು ನಿಮ್ಮ ಆಹಾರವನ್ನು ನಿಯಂತ್ರಣ ಮಾಡದೇನೆ ನೀವು ಗಂಟೆ ಕಟ್ಟಲೆ ವಾಕಿಂಗ್ ಮಾಡಿ ಹೆಚ್ಚು ಉಪಯೋಗ ಆಗಲ್ಲ. ಓಕೆ. ಮುಖ್ಯವಾಗಿ ಮಾಡಬೇಕಾಗಿರೋದು ನಮ್ಮ ಆಹಾರದಲ್ಲಿ ಸಕ್ಕರೆ, ಸಿಹಿ ತಿನಿಸುಗಳು, ಕರಿದ ಪದಾರ್ಥಗಳು, ಮೈದಾ ಮತ್ತು ಇತರ ಸಂಸ್ಕರಿತ ಆಹಾರಗಳು ಮತ್ತೆ ಹಣ್ಣುಗಳು ಕೂಡ ಸಕ್ಕರೆ. ಇದನ್ನು ಹೇಳಿದ್ರೆ ಬಹಳಷ್ಟು ಜನ ಹುಬ್ಬೇರಿಸ್ತಾರೆ. ಏನ್ ಡಾಕ್ಟ್ರೆ ಹಣ್ಣು ಒಳ್ಳೇದು ಅಂತಾರೆ ಅಂತ ಹೇಳಿ. ನೀವು ನೋಡಿ, ನಾವೆಲ್ಲ ಸಣ್ಣವರಿರುವಾಗ ಹಣ್ಣಿನ ಅಂಗಡಿಗಳು ತೀರಾ ಕಡಿಮೆ ಇತ್ತು. ಹಣ್ಣು ತಿಂತ ಮರಕ್ಕೆಲ್ಲ ಹತ್ತಿ ಕಲ್ ಬಿಸಾಕಿ ವರ್ಷಕ್ಕೊಮ್ಮೆ ಸೀಸನಲ್. ಓಕೆ. ಡಾಕ್ಟರ್ ರಾಬರ್ಟ್ ಅದು ಹೇಳಿದ್ನಲ್ಲ, ಆಗ ಅತ್ಯುನ್ನತ ಸಂಸ್ಥೆಗಳ ವಿಜ್ಞಾನಿಗಳವರಲ್ಲೊಬ್ಬರು ಡಾಕ್ಟರ್ ರಾಬರ್ಟ್ ಲಸ್ಟಿಗ್. ಅವ್ರದ್ದೊಂದು ಬಹಳ ಉತ್ತಮ ಒಂದು ಲೇಖನ, ನೇಚರ್, ಅತ್ಯಂತ ಪ್ರತಿಷ್ಠಿತ ಜರ್ನಲ್ ಅದು, ಅದರಲ್ಲಿ ಪ್ರಕಟ ಆಗಿದೆ. ಗೂಗಲ್ ಮಾಡಿ ದ ಟಾಕ್ಸಿಕ್ ಟ್ರೂತ್ ಅಬೌಟ್ ಶುಗರ್ ಅಂತ ಅದನ್ನು ಓದಿ. ಎಲ್ಲರೂ ಓದ್ಬೇಕು ಅದನ್ನು. ಓಕೆ. ಈ ಕೆಲವೆಲ್ಲ ನಾನು ಈಗ ಬ್ಯಾನ್ ಮಾಡ್ಬೇಕು ಅಂತ ಏನ್ ಹೇಳಿದೆ ಅದೆಲ್ಲ ಅದರಲ್ಲಿ ಅವರು ಕೂಡ ಬರ್ತಿದ್ದಾರೆ. ಸೊ ಅವರದಲ್ಲಿ ಬರೀತಾರೆ, ನೇಚರ್ ಮೇಡ್ ಇಟ್ ಡಿಫಿಕಲ್ಟ್ ಫಾರ್ ಅಸ್ ಟು ಗೆಟ್ ಶುಗರ್. ಅಂದ್ರೆ ಪ್ರಕೃತಿ ಏನ್ ಮಾಡಿತು ಅಂದ್ರೆ ಸಕ್ಕರೆ ನಮಗೆ ಹೆಚ್ಚು ಸಿಗದಂಗೆ ಮಾಡಿತು. ಒಂದು ಜೀವ ವಿಕಾಸದಲ್ಲಿ ಸಕ್ಕರೆ ಬೇಡದಂಗೆ ಮಾಡಿತು. ಆಮೇಲೆ ಸಕ್ಕರೆ ಸೀಸನಲ್ ಇದರಲ್ಲಿ ಮಾತ್ರ ಸಿಗ್ತಾ ಇತ್ತು, ಅಥವಾ ಮರಗಳ ಮೇಲೆ ಎಲ್ಲೋ ಜೇನುಗೂಡಿನಲ್ಲಿ ಸಿಗ್ತಾ ಇದ್ದ ಜೇನು. ಬಟ್ ನಾವು ಈಗ ಅದನ್ನ ಪ್ರತಿನಿತ್ಯ ನಮ್ಮ ಫ್ರಿಜ್ ಒಳಗೆ ಸಿಗೋ ತರ, ನಮ್ಮ ಟೇಬಲ್ ಮೇಲೆ ಸಿಗೋ ತರ ಮಾಡ್ಕೊಂಡಿದೀವಿ. ಸಕ್ಕರೆ ಸೇವನೆ ಕೂಡ ಏನು ಟೇಬಲ್ ಶುಗರ್ ಹೇಳ್ತೀವಲ್ಲ, ಈ ಕಳೆದ 2000 ವರ್ಷಗಳಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ತೀರಾ ಧನಿಕರಷ್ಟೇ ತಿಂತಾ ಇದ್ದ ಸಕ್ಕರೆ ಇವತ್ತು ಪ್ರತಿಯೊಬ್ಬರ ತಲವಾರು ಸಕ್ಕರೆ ಸೇವನೆ ವರ್ಷಕ್ಕೆ 80ರಿಂದ 90 ಕಿಲೋ ಆಗಿದೆ. ತಿಂತಾನೆ ಇರಲಿಲ್ಲ ಮೊದಲು ಸಕ್ಕರೆ, ಬಹಳ ಕಡಿಮೆ. ಈಗ ಪ್ರತಿಯೊಬ್ಬನ ತಲವಾರು ಸೇವನೆ 80ರಿಂದ 90 ಕಿಲೋ ಪರ್ ಇಯರ್. ಸೊ ಇದರಿಂದಾಗಿ ಇದರ ಜೊತೆಗೇನೆ ಈ ಸಕ್ಕರೆಯ ಪ್ರಮಾಣ, ಸೇವನೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಜೊತೆಗೇನೆ ಸಕ್ಕರೆ ಕಾಯಿಲೆ, ಒಬೆಸಿಟಿ, ಇದೆಲ್ಲ ಕಾಯಿಲೆಗಳನ್ನು ಜಾಸ್ತಿ ಆಗ್ತದೆ. ಅದರಿಂದ ಈ ಆಹಾರವನ್ನ ನೀವು ನಿಯಂತ್ರಣ ಮಾಡದೇನೆ ನೀವು ಎಷ್ಟು ನಡೆದಾಡಿದ್ರು ಕೂಡ ಹೆಚ್ಚು ಪ್ರಯೋಜನ ಆಗುದಿಲ್ಲ. ನಡೆಯುವಾಗ ನಿಮ್ಮ ಸ್ನಾಯುಗಳಲ್ಲಿದ್ದ ಗ್ಲೈಕೋಜನ್ ಅಷ್ಟೇ ಬಳಕೆಗೆ ಬರ್ತದೆ. ನಿಮ್ಮ ದೇಹದಲ್ಲಿ ನೀವೇನು ತುಂಬಿಸಿಟ್ಟುಕೊಂಡಿದ್ದೀರಿ, ಟ್ರೈಗ್ಲಿಸರೈಡ್ ನಾನು ಹೇಳಿದೆ, ಫ್ರಕ್ಟೋಸ್ ಫ್ಯಾಟ್ ಆಗ್ತದೆ ಅಂತ ಹೇಳಿ, ಬೊಜ್ಜು ಆಗ್ತದೆ, ಮೇಧಸ್ ಆಗ್ತದೆ, ಅದು ಬಳಕೆಗೆ ಬರಲ್ಲ. ಯಾಕೆ ನೀವು ಎಷ್ಟು ನಡೆದ್ರು ಕೂಡ ಒಂದು 5-6 ಕಿಲೋ 10 ಕಿಲೋ ಕಡಿಮೆ, ಅಂದ್ರೆ 100 ಕಿಲೋ ಇದ್ದವನು ಒಂದು 90ಕ್ಕೆ ಬರ್ಬೋದು, ಅದಕ್ಕಿಂತ ಕೆಳಗೆ ಇಳಿಯಲ್ಲ. ಅದೇ ಆಹಾರ ನಿಯಂತ್ರಣ ಮಾಡಿ, ಅದಕ್ಕಿಂತ ಬೇಗನೆ ನಿಮ್ದು ತೂಕ ಕಡಿಮೆ ಆಗುತ್ತೆ. ಸಕ್ಕರೆ ಫ್ರೂಟ್ಸ್ ತಿನ್ನೋದನ್ನ ಬಿಡಿ, ಸಕ್ಕರೆ ಬೇಗನೆ ಕಡಿಮೆ ಆಗುತ್ತೆ. ಸಕ್ಕರೆ ಕಾಯಿಲೆ ಅಂತ ಸಮಸ್ಯೆಗಳನ್ನು ಕೂಡ ಪರಿಹರಿಸಬಹುದು. ಈ ಬಾಯಿ ಕಟ್ಟೋದು ಕಷ್ಟ ಅಲ್ವಾ ಡಾಕ್ಟ್ರೆ? ಇಲ್ಲ, ನಾನು ಹೇಳಿದ್ನಲ್ಲ, 1 ವಾರ ಕಷ್ಟ. ನೋಡಿ, ನೀವು 100 ವರ್ಷ 90 ವರ್ಷ ಬದುಕಬೇಕಂದ್ರೆ 1 ವಾರ 10 ದಿವಸ ಕಷ್ಟಪಡಿ. ಕಷ್ಟ ಅಂತ ನೀವು ತಿಳ್ಕೊಂಡ್ರು ಕಷ್ಟ ಅನುಭವಿಸ್ಬೋದು. ನಾನು ಉಳಿದ ಇದೇನು ನಿಮ್ಮ ಜೀವಿತಾವಧಿ ಇದೆ, ಅದನ್ನ ರೋಗಗಳಿಲ್ಲದೇನೆ, ಔಷಧಗಳಿಲ್ಲದೇನೆ ನೀವು ಬದುಕಬಹುದು. ಓಕೆ ಸರ್, ಇದನ್ನ ಎಲ್ಲ ಕಾರ್ಪೊರೇಟ್ಸ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾರ ಹತ್ರ ಕೇಳಿದ್ರು ನಮ್ಗೆ ಟೈಮ್ ಇಲ್ಲ, ವಿ ಆರ್ ಬ್ಯುಸಿ, ಇದರ್ ವಿ ಆರ್ ವರ್ಕಿಂಗ್ ಫ್ರಮ್ ಆಫೀಸ್ ಆರ್ ವರ್ಕಿಂಗ್ ಫ್ರಮ್ ಹೋಮ್. ಆಯಿತಾ, ನಾವು 13ರಿಂದ 14 ಗಂಟೆ ನಾವು ಸಿಸ್ಟಮ್ ಎದುರು ಕೂತೆ ಕೆಲಸ ಮಾಡ್ತೇವೆ, ಇದು ನಡೆಯೋಕ್ಕೂ ಆಗಲ್ಲ, ಫುಲ್ ಬೊಜ್ಜೆಲ್ಲ ತುಂಬಿಬಿಟ್ಟಿದೆ. ಎಂತ ಮಾಡೋದು? ಫುಲ್ ಡೌನ್ ಆಗಬೇಕು ಹೇಗೆ? ಒಂದು. ಸೆಕೆಂಡ್, ಈ ಕೆಲವು ಡ್ರಿಂಕ್ಸ್ಗಳು ಬರ್ತವೆ, ಆರಾಮಾಗಿ ಇದನ್ನು ಸೇವನೆ ಮಾಡಿ, ಇದರಲ್ಲಿ ನಿಮಗೆ ಪ್ರಪಂಚದಲ್ಲಿರುವಂಥ ಎಲ್ಲ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಐರನ್, ವಿಟಮಿನ್ಸ್ ಎಕ್ಸೆಟ್ರಾ ಎಲ್ಲ ಸಿಗ್ತದೆ. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಸಮ್ 5,000 to 6,000 rupees ಅಷ್ಟೇ. 1 ಲಕ್ಷ ಸಂಬಳ ತಗೊಂಡಿಗೆ ಅದು ಸಣ್ಣ ಅಮೌಂಟ್. ಕೊಟ್ಟ, ಕುಡ್ದ, ಆರಾಮಾಗಿ ಇಷ್ಟು ದಪ್ಪಾಗಿದ್ದವನು ಇಷ್ಟು ಸಪುರಾದ. ಇಸ್ ಇಟ್ ರೈಟ್? ಇಲ್ಲ, ಇದು ಎರಡೂ ತಪ್ಪು. ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದಿದೆಯಲ್ಲ, ಇದು ನಾನು ಕೋವಿಡ್ ಸಮಯದಿಂದನೇ ಹೇಳ್ತಾ ಬಂದಿದ್ದೀನಿ. ಮನೆ ಅನ್ನೋದು 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, ಮಂದಿಯೊಟ್ಟಿಗೆ 8 ಗಂಟೆ ನಿದ್ದೆ. ಇದಕ್ಕೋಸ್ಕರ 19ನೇ ಶತಮಾನದ ಕೊನೆಗೆ, ಅಂದ್ರೆ 1870ರ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಮುಷ್ಕರಗಳನ್ನ ಮಾಡಿ, ಹೋರಾಟ ಮಾಡಿ ಜೀವ ತೆತ್ತಿದ್ದಾರೆ. ಇವತ್ತು ನಮಗೆ ಅದು ಮರೆತು ಹೋಗಿದೆ. ಇವತ್ತು ನಾವು ಮತ್ತೆ ಎಷ್ಟೊತ್ತು ಬೇಕಾದ್ರೂ ದುಡಿಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಸೊ ಮನೆ ಅನ್ನುವಂಥದ್ದು ಕೆಲಸ ಮಾಡೋ ಜಾಗ ಅಲ್ಲ. ಆದ್ರಿಂದ ಯಾರು ಈ ತರ ವರ್ಕ್ ಫ್ರಮ್ ಹೋಮಿಗೆ ಆಸೆ ಪಡ್ತಾ ಇದ್ದೀರಿ, ದಯವಿಟ್ಟು ಅದನ್ನ ಬಿಟ್ಟು ಆಫೀಸಿಗೆ ಮತ್ತೆ ಹೋಗಿ, ಮನೆ ಅಂದ್ರೆ ಮನೆ, ಮಕ್ಕಳ ಜೊತೆ, ಪತ್ನಿ ಜೊತೆ ಅಥವಾ ಪತಿಯ ಜೊತೆ, ನಿಮ್ಮ ತಂದೆ ತಾಯಿಯವರ ಜೊತೆ, ಕುಟುಂಬದ ಜೊತೆ ನೀವು ರಿಲ್ಯಾಕ್ಸ್ ಮಾಡೋದಕ್ಕೆ ಇರುವಂತ. ಸೊ ಅದು ಕೂಡ ಬಹಳ ಮುಖ್ಯವಾದದ್ದು. ಮಾನಸಿಕವಾದಂಥ ನೆಮ್ಮದಿ, ಮಾನಸಿಕವಾದಂಥ ಶಾಂತಿ, ಸಂತೋಷ, ಸಂಗೀತ ಕೇಳೋದು, ನಮಗೇನು ಉಳಿದ
ಮನಸ್ಸಿಗೆ ಮುದ ನೀಡುವಂತ ಚಟುವಟಿಕೆಗಳಿದೆ, ಅದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅದರಿಂದ ಈ 13 ಗಂಟೆ 14 ಗಂಟೆ ಅಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ. ಎರಡನೇದಾಗಿ ಇದು ಅಲ್ಲಿ ಏನು ಸಂಸ್ಕರಿತ ಫುಡ್ ಇದೆ, ಇವತ್ತು ಮನೆಗೆ ತಂದು ಆಹಾರ ಸಪ್ಲೈ ಮಾಡುವಂತ ಒಂದು ಇದು ನಡೀತಾ ಇದೆ. ಹಿಂಗ್ ಒತ್ತೋದು, ಇದನ್ನು ಆರ್ಡರ್ ಮಾಡೋದು, ಇದನ್ನು ತರಿಸೋದು, ಅದು ಕೂಡ ಅಲ್ಲ, ಅದು ಮಾಡಬೇಡಿ ಅಂತ ಹೇಳಲ್ಲ. ಅಲ್ಲಿ ಆರೋಗ್ಯಕರವಾದ ಆಹಾರವನ್ನು ನೀವು ತರಿಸ್ಬೋದು. ಆದ್ರೆ ನೀವೇನಿದು ಇದಂದ್ರಲ್ಲ, ಲಿಕ್ವಿಡ್ ಏನೊಂದು ಹೇಳಿದ್ರಿ ನೀವು, ಅದು ಡಬ್ಬದಲ್ಲಿ ಬರುವಂತ ಡ್ರಿಂಕ್ಗಳು, ಇದು ಅದೇ ಯಾವ ಪೌಡರ್ ಯಾವ ಡ್ರಿಂಕ್ ಕೂಡ ನಮ್ಮ ಆಹಾರ ಅಲ್ಲವೇ ಅಲ್ಲ. ಮನುಷ್ಯನ ಶರೀರ, ನಾನು ಆಗ್ಲೇ ಹೇಳಿದೆ, ಇದು ಪ್ರಕೃತಿ ಜನ್ಯವಾದದ್ದು. ಇದರಲ್ಲಿ ಒಂದು ವ್ಯವಸ್ಥೆ ಇದೆ, ಯಾವುದು ಆಹಾರ ಯಾವುದು ಆಹಾರ ಅಲ್ಲ ಅಂತ ಅಳಿಯುವಂತ ವ್ಯವಸ್ಥೆ ನಮ್ಮೊಳಗಿದೆ. ಹಸಿವಾದಾಗ ಹಸಿವಾಗಿದೆ, ನನ್ನ ದೇಹಕ್ಕೆ ಇಷ್ಟು ಪ್ರೋಟೀನ್ ಬೇಕು, ಇಷ್ಟು ವಿಟಮಿನ್ ಬೇಕು, ಇಷ್ಟು ಮಿನರಲ್ಸ್ ಬೇಕು, ಎಲ್ಲ ನಮ್ಮ ಶರೀರಕ್ಕೆ ಗೊತ್ತಿರುತ್ತೆ. ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ. ಸೊ ಅದನ್ನ ನೀವು ತಿಂದಾಗ ಅಷ್ಟೇ ನಿಮ್ಮ ಶರೀರಕ್ಕೆ ಸಂತೃಪ್ತಿ ಆಗೋದು. ಅದು ನಿಮ್ಮ ಶರೀರ ಅಳತೆ ಮಾಡೋದು ನೀವು ತಿನ್ನುವ ಪ್ರಕೃತಿ ಸಹಜ ಆಹಾರದಲ್ಲಿ ಮಾತ್ರ. ನಿಮ್ಮ ಶರೀರಕ್ಕೆ ಅಥವಾ ನಮ್ಮೆಲ್ಲರ ಶರೀರಕ್ಕೆ ಮೀನು, ಮಾಂಸ, ಮೊಟ್ಟೆ, ತರಕಾರಿಗಳ ಪರಿಚಯ ನಮ್ಮ ಮೆದುಳಿಗಿದೆ. ಯಾಕಂದ್ರೆ ಇದು ನಾವು ಹುಟ್ಟುವಾಗಲೇ ಈ ಸಾಫ್ಟ್ವೇರ್ ನಮ್ಮ ಮೆದುಳಲ್ಲಿ ಅಡಕವಾಗಿ ಬಂದಿರ್ತದೆ. ಆದ್ರೆ ಈ ಕೃತಕ ಆಹಾರಗಳೇನಿದೆ, ಅದು ಡ್ರಿಂಕ್ ಇರ್ಬೋದು, ಡಬ್ಬ ಇರ್ಬೋದು, ಪುಡಿ ಇರ್ಬೋದು, ಅವನು ಏನ್ ಬೇಕಾದ್ರೂ ಹೇಳ್ಬೋದು, ಇಂಥದ್ರಿಂದ ತಯಾರು ಮಾಡಿದ್ದೀನಿ, ಇದೆಲ್ಲ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇದು ಇದೆ ಅಂತ. ನಮ್ಮ ಶರೀರಕ್ಕೆ ಗೊತ್ತಾಗಲ್ಲ. ನಮ್ಮ ಶರೀರಕ್ಕೆ ಗೊತ್ತಾಗಬೇಕಾದ್ರೆ ನೀವು ಮೀನು, ಮಾಂಸ, ಮೊಟ್ಟೆ ರೂಪದಲ್ಲೇ ಅದನ್ನು ತಿನ್ಬೇಕು. ಅದಕ್ಕೆ ಮಸಾಲೆಯನ್ನ ಹಾಕಿ ಅದನ್ನ ಅಡಿಗೆ ಮಾಡಿ ಬೇಯಿಸಿ ಅದೆಲ್ಲ ಮಾಡಿ. ಆದ್ರೆ ಅದು ಅದೇ ಆಗಿರ್ಬೇಕು. ನೀವು ಚಾಕ್ಲೇಟ್ ತಿಂದಾಗ ಅದು ಸಕ್ಕರೆ ನಿಮ್ಮ ಕರುಳಿಗೆ ಹೋದಾಗ ಅದು ಸಿಹಿ ಅಂತ ಗೊತ್ತಾಗ್ತದೆ ಹೊರತು ಇದು ಏನು ಸಕ್ಕರೆ, ಇದರಲ್ಲಿ ಎಷ್ಟು ಸಕ್ಕರೆ ಇದೆ ಅಂತ ಅಳತೆ ಮಾಡೋಕೆ ನಮ್ಮ ಶರೀರಕ್ಕೆ ಆಗಲ್ಲ. ಇದೇ ಕಾರಣಕ್ಕೆ ನಿಮ್ಗೆ ತೃಪ್ತಿ ಆಗಲ್ಲ, ನಮ್ಗೆ ಹಸಿವು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ನಾನು ಯಾವತ್ತೂ ಹೇಳೋದಿದೆ, ನೀವು 2 ಮೊಟ್ಟೆ ತಿನ್ನಿ, ಮಧ್ಯಾಹ್ನ 1 ಗಂಟೆವರೆಗೆ ನಿಮ್ಗೆ ಹಸಿವೇನೇ ಆಗಲ್ಲ. ಯಾಕೆ? ನಿಮ್ಮ ಶರೀರಕ್ಕೆ ಗೊತ್ತಾಗಿದೆ, ಇವನು ಇಷ್ಟು ಪ್ರೋಟೀನ್ ತಿಂದ, ಇಷ್ಟು ಫ್ಯಾಟ್, ಇಷ್ಟು ಮೇಧಸ್ಸಿರುವಂತ ಅದರ ಒಳಗಿನ ಇದನ್ನು ಹಳದಿ ಭಾಗ ತಿಂದ, ನನಗೆ ತೃಪ್ತಿ ಆಯ್ತು, ಇನ್ನೇನು ಬೇಡ ಅಂತ ನಿಮ್ಮ ಶರೀರ ತೀರ್ಮಾನ ಮಾಡ್ಬಿಡುತ್ತೆ. ಅದು ನಿಮ್ಮ ಹತ್ರ ಕೇಳಲ್ಲ. ನೀವು ಬ್ರೆಡ್ ತಿನ್ನಿ, ಇಲ್ಲ ಬಿಸ್ಕತ್ ತಿನ್ನಿ, ನೀವು ಏನು ತಿಂದಿದ್ದರಿಂದ ನಮ್ಮ ಶರೀರ ಗೊತ್ತಾಗಲ್ಲ. ಅರ್ಧ ತಾಸು 1 ತಾಸು ಆದಾಗ ಕೈಕಾಲು ನಡಲಿಕ್ಕೆ ಶುರು ಆಗುತ್ತೆ, ಹಸಿವಾಗ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ನಿಮ್ಮ ಶರೀರ ನಿಮ್ಮನ್ನು ಕೇಳೋದು, ನಿಮ್ಮ ಮೆದುಳು, ನಿಮ್ಮ ಸಿಸ್ಟಮ್, ಏನ್ ತಿಂದಿಯಪ್ಪ, ನನಗೇನು ಸಿಕ್ಕಿಲ್ಲವಲ್ಲ, ನನಗೆ ಸಮಾಧಾನ ಆಗಿಲ್ಲ. ನೀವೇನ್ ತಿಳ್ಕೊಳ್ತೀರಿ, ನನಗೆ ಹಸಿವಾಗಿದೆ, ನಾನು ಹೋಗಿ ತಿಂತೀನಿ, ಮತ್ತೆ ಏನ್ ತಿಂತೀರ ಅದನ್ನೇ ತಿಂತೀರ. ಇದೇ ಕಾರಣಕ್ಕೆ ನಿಮ್ಗೆ ಯಾವತ್ತು ನೀವು ತಿನ್ನೋದು ನಿಮ್ಗೆ ತೃಪ್ತಿಯನ್ನು ಉಂಟು ಮಾಡಲ್ಲ. ಆಮೇಲೆ ಈ ಡ್ರಿಂಕ್ಗಳನ್ನು ತಗೊಂಡಾಗ ವೆಯ್ಟ್ ಕಡಿಮೆ ಆಗುತ್ತೆ ಕೆಲವರು. ಹೌದು, ಅವ್ರಿಗೇನೋ ಖುಷಿ, ಇಲ್ಲ 6 ಕಿಲೋ 7 ಕಿಲೋ ಕಡಿಮೆ ಆಯ್ತು. ಯಾಕೆ ಕಡಿಮೆ ಆಯ್ತು ಅಂದ್ರೆ ನಿಮ್ಮ ಶರೀರಕ್ಕೆ ನೀವು ತಿಂದದ್ದು ಆಹಾರ ಅಂತ ಅನಿಸ್ಲೇ ಇಲ್ಲ. ಅದೇನ್ ಮಾಡ್ತದೆ, ಇದನ್ನ ನೀವು ತಿಂದದನ್ನು ಅದು ಪರಿಗಣಿಸೋದೇ ಇಲ್ಲ. ನಿಮ್ಮ ದೇಹದಲ್ಲಿ ನೀವು ಕೂಡಿಟ್ಟಿರಬಹುದಾದ ಮೇಧಸ್ಸನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತದೆ. ಅದರ ಜೊತೆ ಪ್ರೋಟೀನಿಗಾಗಿ ನಿಮ್ಮ ಸ್ನಾಯುಗಳನ್ನ, ನಿಮ್ಮ ಎಲುಬನ್ನ, ಅದರಲ್ಲಿರುವ ಪ್ರೋಟೀನ್ಗಳನ್ನು ಅದು ಬಳಕೆ ಮಾಡ್ತದೆ. ಸೊ ನೀವು ಏನು ಮಾಡ್ತಾ ಇದ್ದೀರಿ ಅಂತಂದ್ರೆ, ಈ ತರದ ಏನು ಪುಡಿಗಳನ್ನ ಇಲ್ಲ ಡ್ರಿಂಕ್ಗಳನ್ನ ತಗೊಳ್ಳೋ ಹುಚ್ಚಿನಲ್ಲಿ, ಅಥವಾ ಹುಚ್ಚಂತಾನೆ ಕರಿಬೇಕಾಗತ್ತೆ ನಾನು, ನಿಮ್ಮ ಶರೀರದಲ್ಲಿರುವ ಸ್ನಾಯುಗಳನ್ನ, ನಿಮ್ಮ ಎಲುಬನ್ನ ಮತ್ತೆ ಒಟ್ಟಾರೆಯಾಗಿ ನಿಮ್ಮ ಶರೀರವನ್ನ ನೀವು ಬಹಳ ಅಪಾಯಕ್ಕೆ ದೂಡ್ತಾ ಇದ್ದೀರಿ. ಈ ಕೆಲಸವನ್ನ ಮಾಡ್ಲೇಬಾರ್ದು. ಪ್ರಕೃತಿ ಸಹಜ ಆಹಾರವನ್ನ ತಿನ್ನಿ, ತರಕಾರಿ ತಿನ್ನಿ, ಮೀನು, ಕೋಳಿ, ಮಾಂಸ ತಿನ್ನಿ. ಆಮೇಲೆ ಸೀಮಿತ ಪ್ರಮಾಣದಲ್ಲಿ ಅಕ್ಕಿ, ಗೋಧಿ, ರಾಗಿ ಇವನ್ನ ತಿನ್ಬೋದು. ಆದ್ರೆ ಸಿಹಿ ತಿನಿಸುಗಳನ್ನ, ಸಕ್ಕರೆಯನ್ನ, ಹಣ್ಣು ಹಂಪಲುಗಳನ್ನ, ಅವುಗಳ ರಸಗಳನ್ನ, ಐಸ್ ಕ್ರೀಮ್, ಚಾಕ್ಲೇಟ್, ಬಿಸ್ಕತ್ತು, ಕೇಕ್, ಪೇಸ್ಟ್ರೀಸ್ ಇಂಥವನ್ನ ಖಂಡಿತವಾಗಿ ವರ್ಜಿಸುವುದೇ ಒಳ್ಳೆಯದು. ಓಕೆ, ರೈಟ್ ಡಾಕ್ಟರ್. ಒಂದು ಲಾಸ್ಟ್ ಕ್ವೆಶನ್, ನೀವು ಫುಲ್ ಸಕ್ಕರೆ ಬಿಟ್ಬಿಟ್ಟಿರಾ? 18 ವರ್ಷ ಆಯ್ತು. ಕಂಪ್ಲೀಟ್ ಸಕ್ಕರೆ, ಹಾಲು ಝೀರೋ. ಅಲ್ಲ, ಈಗ ತಿನ್ಬೇಕಂತ ಅದೇ ಹೇಳಿದ್ನಲ್ಲ, ನೀವು ಒಂದ್ಸಾರಿ ಇದರಿಂದ ಹೊರಗೆ ಬಂದರೆ ಆಮೇಲೆ ನಿಮ್ಗೆ ತಿನ್ಬೇಕಂತ ಅನಿಸೋದು ಇಲ್ಲ. ಹಂಗೊಂದ್ ವೇಳೆ ತಪ್ಪಿ ಎಲ್ಲಿಯಾದ್ರೂ ತಿಂದ್ರೆ ನೀವು ಅದನ್ನ ಇಷ್ಟ ಪಡೋದೇ ಇಲ್ಲ. ನನಗೆ ಎಲ್ಲಿಯಾದ್ರೂ ಈಗ ಹೋದಾಗ ಅಲ್ಲಿ ಸಭೆ ಇರುತ್ತೆ, ಅಥವಾ ಒಂದು ಚರ್ಚಾ ಕೂಟ ಏನೋ ಇರುತ್ತೆ, ಒಂದು ಟೀ ತಂದು ಕೊಡ್ತಾರೆ ಅಂತ ಇಟ್ಕೊಂಡು, ನಾನೇನು ಹೇಳಕ್ಕಾಗಲ್ಲ, ನನಗೆ ಇಂಥದ್ದು ಕೊಡಿ. ಆ ಚಾದಲ್ಲಿ ಸಕ್ಕರೆ ಹಾಕಿದ್ರೆ ಇಲ್ಲ ಹಾಲು ಹಾಕಿದ್ರೆ ನನಗೆ ಅದನ್ನ ಮುಟ್ಟಕ್ಕೆ ಆಗಲ್ಲ. ನೀವು ಕೂಡ ಅನುಭವಿ, ಆಗತ್ತೆ. ನೀವು ಒಂದ್ಸಾರಿ ಇದರಿಂದ ಹೊರಗೆ ಬಂದ್ರೆ ಈ ಚಹಾದ ಬದಲಾವಣೆಯನ್ನು ಗುರುತಿಸ್ಲಿಕ್ಕೆ ನಿಮಗೆ 4 ದಿನ ಸಾಕು. ನೀವು 4 ದಿನ ಬ್ಲ್ಯಾಕ್ ಟೀ ವಿದೌಟ್ ಶುಗರ್, ಸಕ್ಕರೆ ಹಾಕದೇನೆ ಬರೀ ಅದು ಕಣ್ಣ ಚಹಾ ಅಂತೀವಲ್ಲ, ಅದನ್ನು ಕುಡಿದು ನೋಡಿ. 5ನೇ ದಿನ 6ನೇ ದಿನದಿಂದ ನಿಮಗೆ ಸಕ್ಕರೆ ಹಾಕಿದ ಚಹಾ ಕುಡಿಯಕ್ಕೆ ಆಗೋದಿಲ್ಲ.
ಓಕೆ. ನಿಮ್ಮ ಶರೀರ ಇದಕ್ಕೆ ಬಹಳ ಬೇಗನೆ ಏನು ಅಡ್ಜಸ್ಟ್ ಆಗ್ಬಿಡುತ್ತೆ. ಓಕೆ. ಸೊ ಆದ್ರಿಂದ ಇದು ಕಷ್ಟ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು ಏನೂ ಇಲ್ಲ. ಯಾರು ಬೇಕಾದರೂ ಇದನ್ನು ಮಾಡ್ಬೋದು, ಮಾಡಬೇಕು. 1 ವಾರ 10 ದಿನ ಸ್ವಲ್ಪ ಏನು ಚಡಪಡಿಕೆ ಅಂತ ಅನಿಸ್ಬೋದು, ಆದರೆ ಅದನ್ನು ಮೆಟ್ಟಿ ನಿಲ್ಲುವಂಥದ್ದು ಬಹಳ ಸುಲಭ, ಏನು ಅಂತ ಕಷ್ಟ ಇಲ್ಲ. ಒಟ್ಟಾರೆಯಾಗಿ ನೀವು ನಾನು ಆರೋಗ್ಯವಂತ ಆಗಿರಬೇಕು, ನನಗೆ ರೋಗಗಳು ಬೇಡ, ಔಷಧಗಳು ಬೇಡ, ಇರುವಷ್ಟು ಕಾಲ ನಾನು ಚೆನ್ನಾಗಿರ್ಬೇಕಂತ ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡ್ರೆ ಖಂಡಿತವಾಗಿ ಇದನ್ನು ಮಾಡೋದು. ರೈಟ್ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು Thank you. ಮಾತಾಡಿದ್ರಿ. ನಮ್ಮ ಈ ವಿಡಿಯೋದಿಂದ ಸಾಕಷ್ಟು ಜನ ವೀಕ್ಷಕರ ಬದುಕು ಬದಲಾಗ್ಲಿ ಅಂತ ಆಗ್ಲಿ ನಾನು ಹರಿಸ್ತೇನೆ. ಮುಖ್ಯವಾಗಿ ದಯವಿಟ್ಟು ಮಕ್ಕಳಲ್ಲಿ ಇದನ್ನು ಪಾಲಿಸಲೇಬೇಕು. ನಾವು ಇವತ್ತು ಈಗ ನನಗೆ ಚಾಕ್ಲೇಟ್ ಬೇಡ ಅಂತ ನಾನು ಮಗುವಿಗೆ ಕೊಂಡೋಗಿ ಕೊಡೋದು, ನನ್ನ ಚಾಕ್ಲೇಟಲ್ಲಿ ಅರ್ಧ ತಿಂದುಬಿಟ್ಟು ನಾನು ತೆಳ್ಳಗಿರ್ಬೇಕು, ನಾನು ದಪ್ಪ ಆಗಬಾರ್ದು, ನನ್ನ ಮಗುವು ಕೊಡೋದು. ಇದು ಬಹಳಷ್ಟು ಅಪಾಯವನ್ನು ನಮ್ಮ ಮಕ್ಕಳಿಗೆ ಇವತ್ತು ಮಾಡ್ತಾ ಇದೆ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಸಿಹಿ ತಿನಿಸುಗಳನ್ನು ಕೊಡಬೇಡಿ. ಈಗ ನೀವು ಹುಟ್ಟಿದ ಹಬ್ಬ ಇದ್ರೆ ಸಿಹಿ ತಿನಿಸುಗಳು ಇಲ್ಲದೆ, ಚಾಕ್ಲೇಟ್ ಇಲ್ಲದೆ ಹುಟ್ಟಿದ ಹಬ್ಬವನ್ನು ಆಚರಿಸಿ. ಶಾಲೆಗಳಲ್ಲಿ ಕೂಡ ಸಿಹಿ ತಿನಿಸಲ್ಲದೆ ಬೇರೆ ಏನಾದರೂ ಮಕ್ಕಳಿಗೆ ಕೊಡಿ, ಪುಸ್ತಕ ಆದರೂ ಕೊಡಿ, ಸಿಹಿ ತಿನಿಸುಗಳನ್ನು ಕೊಡಬೇಡಿ. ಓಕೆ, ಫೈನ್. ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಕಕಿಲಾಯ ಅವ್ರ ಮಾತುಗಳು. ನಾವಿವತ್ತು ಮಾತಾಡಿದ್ದು ಸರ್ವೇ ಸಾಮಾನ್ಯವಾಗಿ ನಾವಿವತ್ತು ಎಲ್ಲ ಕಡೆಯಲ್ಲಿ ನೋಡ್ತಾ ಇರುವಂಥ ಕಾಯಿಲೆ ಏನು ಅಂತಂದರೆ ಡಯಾಬಿಟೀಸ್. ಅವರು ಡಯಾಬಿಟಿಕ್ 21-22 ವರ್ಷದ ಹುಡುಗರಿಗೆ, ಯುವಕರಿಗೆ ಇರುತ್ತೆ. ಡಾಕ್ಟರ್ ಪ್ರಕಾರ ಸಕ್ಕರೆಯನ್ನು ತ್ಯಜಿಸಬೇಕು, ಮತ್ತು ಮೀನು, ಮೊಟ್ಟೆ, ಮಾಂಸವನ್ನು ತಿಂದು ಗಟ್ಟಿಯಾಗಿರಬೇಕು. ಇನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆರೋಗ್ಯವೇ ಭಾಗ್ಯ. ನಮಸ್ಕಾರ. ಥ್ಯಾಂಕ್ ಯು.